ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಯೇಸು ಕ್ರಿಸ್ತನನ್ನು ಪುನಃ ಸಿಲುಬೆಗೆ ಹಾಕುತ್ತಿದ್ದೀವಾ ಎಂಬ ಅಂಶವನ್ನು ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಗಮನಿಸ್ರಿ, ಇದು ಎಲ್ಲರಿಗೆ ಬರುತ್ತಾ, ಕೆಲವ್ರಿಗೆ ಮಾತ್ರ ಬರುತ್ತಾ ಅಂತ ನೋಡುವಾಗ ಇದು ಎಲ್ಲರಿಗೆ ಸಂಬಂಧಪಟ್ಟದ್ದು. ದೇವರ ಮಕ್ಕಳು ಎಂದು, ಕ್ರೈಸ್ತರು ಎಂದು ಕರೆಯಲ್ಪಡುತ್ತಿರುವ ಪ್ರತಿಯೊಬ್ಬರಿಗೆ ಸಂಬಂಧಪಟ್ಟಂಥ ಅಂಶ. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 5ನೇ ವಚನ 6ನೇ ವಚನವನ್ನು ನಾವು ಗಮನಿಸೋಣ. 5ನೇ ವಚನ 6ನೇ ವಚನವನ್ನು ಗಮನಿಸೋಣ. ಪ್ರಿಯರೇ, ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಸಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವವರು ಆಗಿದ್ದಾರೆ. ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವರು. ಗಮನಿಸ್ರಿ, ಒಂದು ಕಾಲದಲ್ಲಿ ಅಂಧಕಾರದ ದೊರೆತನದಲ್ಲಿ ಇದ್ದೀವಿ. ದೇವರನ್ನು ತಿಳಿಯದೇ ಇದ್ದಂಥ ದಿನಗಳು, ಯೇಸು ಕ್ರಿಸ್ತರನ್ನು ತಿಳಿಯದೇ ಇದ್ದಂಥ ದಿನಗಳು, ಅಂಧಕಾರದ ದೊರೆತನದಲ್ಲಿ ಇದ್ದಂಥ ದಿನಗಳು. ಅಂಧಕಾರದ ದೊರೆತನದಲ್ಲಿ ನಾವಿದ್ದೀವಿ, ಹೌದಲ್ವ? ಅಂದರೆ ತಂದೆಯಾದ ದೇವರನ್ನು ತಿಳಿಯದ ದಿನಗಳಿದೆಯಲ್ಲ, ಯೇಸು ಕ್ರಿಸ್ತರನ್ನು ತಿಳಿಯದ ದಿನಗಳು. ಆ ದಿನಗಳು ಯಾವ ದಿನಗಳಲ್ಲಿದ್ದೀವಿ ಅಂತ ನೋಡುವಾಗ ಅಂಧಕಾರದ ದೊರೆತನದಲ್ಲಿ, ಅಂದರೆ ಸೈತಾನನ ಹತೋಟಿಯಲ್ಲಿ ಇದ್ದಂಥ ದಿನಗಳು. ಸೈತಾನನ ಹತೋಟಿಯಲ್ಲಿ ಇದ್ದಂಥ ಆ ದಿನಗಳಿಂದ ಯಾವ ದಿನಗಳಲ್ಲಿ ಬಂದಿದ್ದೀವಿ, ಎಲ್ಲಿ ಬಂದಿದ್ದೀವಿ ಅಂತ ನೋಡುವಾಗ ಕ್ರಿಸ್ತನ ಮಾರ್ಗದಲ್ಲಿ ಬರ್ತೀವಿ. ಕ್ರಿಸ್ತನ ಮಾರ್ಗದಲ್ಲಿ ಹೇಗೆ ಬಂದಿದ್ದೀವಿ ಅಂತ ನೋಡುವಾಗ ಒಂದು ಮಾತು ನೋಡೋಣ. ಪ್ರಿಯರ ದೇವ್ರ ಮಕ್ಕಳಿರ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನವನ್ನು ನೋಡಿ ಪ್ರಿಯರೇ. 9ನೇ ವಚನವನ್ನು, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗಿರುವಂತೆ ದೇವರ ಆದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಮೊದಲು ನೀವು ಪ್ರಜೆಯಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ವಾತ್ಸಲ್ಯ ಹೊಂದಿದವರಾಗಿದ್ದೀರಿ ಅಂತ. ಅಂದರೆ ಗಮನಿಸಿರಿ, ಇಲ್ಲಿ 9ನೇ ವಚನದಲ್ಲಿ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳು. ನಿಮ್ಮನ್ನು ಕತ್ತಲೆಯೊಳಗಿಂದ ಅಂದರೆ ಅಂಧಕಾರ. ಈ ಲೋಕ ಒಂದು ಕಾಲದಲ್ಲಿ, ಪ್ರಿಯರ ದೇವರ ಮಕ್ಕಳಿಗೆ, ನಾವು ಈ ಲೋಕದಲ್ಲಿ ಅಂಧಕಾರದಲ್ಲಿ ಕತ್ತಲೆಯಲ್ಲಿದ್ದೀವಿ. ಅಂಧಕಾರದಲ್ಲಿದ್ದಂಥವರು, ಕತ್ತಲೆ ಸಾಮ್ರಾಜ್ಯದಲ್ಲಿದ್ದಂಥವರು ಹೇಗಿರ್ತಾರೆ? ಒಂದು ಕಾಲದಲ್ಲಿ ಲೋಕದಲ್ಲಿ ನಾವು ಇದ್ದಾಗ ಅಕ್ಕಪಕ್ಕದಲ್ಲಿ ಇಲ್ಲ ಸ್ನೇಹಿತರ ಬಳಿಯಲ್ಲಿ ಆ ಮಾತುಗಳೇನಂತ ನೋಡುವಾಗ ಎಲ್ಲರೂ ಲೋಕದ ರೀತಿಯಲ್ಲಿ ಅಂತ ನೋಡುವಾಗ ಅಣ್ಣ, ತಂಗಿ, ಇಲ್ಲ ತಾಯಿ, ಇಲ್ಲಾಂದರೆ ಅತ್ತಿಗೆ, ಇದೆಲ್ಲ ಗೌರವ ಏನು ಇರಲ್ಲ ಪ್ರಿಯರೇ. ಯಾರ್ಯಾರನ್ನು ಯಾವ ರೀತಿ ನೋಡ್ತಾ ಇದ್ದಾರೋ, ಇಲ್ಲ ಬಳಸ್ಕೊಳ್ತಾ ಇದ್ದಾರೋ, ಇಲ್ಲ ಮಾತನಾಡ್ಕೊಳ್ತಾ ಇದ್ದಾರೋ ಅಂತ ನೋಡುವಾಗ ಮನೆಯಲ್ಲಿ ಕುಟುಂಬದಲ್ಲಿ ಮಾತ್ರ ಅಣ್ಣ, ತಂಗಿ, ಅತ್ತಿಗೆ, ಇಲ್ಲಾಂದರೆ ಅಮ್ಮ, ಇದು ನೋಡ್ತೀವಿ. ಹೊರಗಡೆ ಹೋದ ಮೇಲೆ ಒಬ್ಬ ಮಹಿಳೆಯನ್ನು ಕುರಿತು, ಇಲ್ಲ ಸ್ತ್ರೀಗಳನ್ನು ಕುರಿತು, ಇಲ್ಲ ಹುಡುಗರನ್ನು ಕುರಿತು, ಹುಡುಗಿಯರನ್ನು ಕುರಿತು ಹೇಗೆ ಮಾತನಾಡ್ತಾರೆ ಹೊರಗಡೆ. ಅಂದರೆ ಅಂಧಕಾರದಲ್ಲಿ ನಾವು ಇದ್ದಾಗ, ಈ ಸಮಾಜದಲ್ಲಿದ್ದಾಗ ಹೊರಗಡೆ ಬೇರೆ ಮಕ್ಕಳಾಗಿರ್ತಾರೆ ಅಂತ ತಿಳ್ಕೊಳ್ಳಿ. ಹೆಣ್ಣು ಹುಡುಗರ ವಿಷಯದಲ್ಲಾಗಿರ್ಬೋದು, ಇಲ್ಲ ಗಂಡು ಹುಡುಗರ ವಿಷಯದಲ್ಲಾಗಿರ್ಬೋದು, ಯುವಕರ ವಿಷಯದಲ್ಲಿ ಮಾತನಾಡುವಂಥದ್ದು ಏನಪ್ಪ ಅಂತ ನೋಡುವಾಗ ಏನ್ರಿ, ಕೆಟ್ಟ ರೀತಿಯಲ್ಲಿ, ಕೆಟ್ಟ ಭಾವನೆ, ದೃಷ್ಟಿ ಸರಿ ಇಲ್ಲ. ಅಂದರೆ ನೋಡುವಂಥ ಕಣ್ಣುಗಳು ಸರಿ ಇದ್ದರೂ ಒಳಗಡೆ ಹೃದಯ
ಏನು ತುಂಬಿಕೊಂಡಿದೆ ಅಂತ ನೋಡುವಾಗ ಒಂದು ರೀತಿಯಲ್ಲಿ ಹೊಲಸು ತುಂಬಿಕೊಂಡಿದೆ ರೀ. ಹೊರಗಡೆ ಇದ್ದಂಥ ಮಕ್ಕಳು ನಮ್ಮ ಸ್ವಂತ ಮಕ್ಕಳಲ್ವ, ಸ್ವಂತ ಮಕ್ಕಳು ಅಲ್ಲದೆ ಅವರು ಬೇರೆ ರೀತಿಯಲ್ಲಿ ಅಂತ ಹೇಳಿ ಬೇರೆ ಕೆಟ್ಟ ಆಲೋಚನೆಯಿಂದ ನೋಡುವಂಥ ರೀತಿಯಲ್ಲಿ, ಅದು ಎಲ್ಲಿ ಅಂತ ನೋಡುವಾಗ ಒಂದು ಕಾಲದಲ್ಲಿ ನಾವು ಅಂಧಕಾರದ ದೊರೆತನದಲ್ಲಿ ಇದ್ದಂಥ ಕಾಲದಲ್ಲಿ ಅಂದರೆ ಈ ಲೋಕ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ ಯಾರು ಅಣ್ಣ, ಯಾರು ತಂಗಿ, ಯಾರು ಸಂಬಂಧಿಕರಿಂದ ಒಂದು ಅರ್ಥ ಆಗದಂಥ ಸ್ಥಿತಿಯಲ್ಲಿ ಮಾತುಗಳಾಗಿರ್ಬೋದು, ಇಲ್ಲ ಪ್ರವರ್ತನೆಯಾಗಿರ್ಬೋದು, ಇಲ್ಲ ತಮಾಷೆಗಳು ಮಾಡುವಂಥದ್ದಾಗಿರ್ಬೋದು, ಇವೆಲ್ಲ ಕೂಡ ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ, ಅನುಭವಿಸಿದ್ದೀವಿ. ಒಂದು ಕಾಲದಲ್ಲಿ ನಾವೆಲ್ಲರೂ ಅನುಭವಿಸಿದ್ದೀವಿ. ಯಾವಾಗ ದೇವರನ್ನು ತಿಳ್ಕೊಂಡಿದ್ದೀವೋ, ತಿಳ್ಕೊಂಡ ಮೇಲೆ ಯೇಸು ಕ್ರಿಸ್ತರಿಗೆ ಹತ್ತಿರವಾಗೋದಕ್ಕೆ ಏನು ಮಾಡಿದ್ದೀವಿ? ದೇವರ ಬಳಿಯಲ್ಲಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೀಕ್ಷಾ ಸ್ನಾನವನ್ನು ಮಾಡಿಕೊಂಡಿದ್ದೀವಿ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೀಕ್ಷಾ ಸ್ನಾನ ಯಾಕೆ ತೊಗೊಂಡಿದ್ದೀವಿ ಅಂತ ನೋಡುವಾಗ, ಇನ್ಮೇಲೆ ದೇವರೇ ನಾನು ನಿಮಗೋಸ್ಕರ ಬದುಕ್ತೀನಿ, ಸತ್ಯದಗೋಸ್ಕರ ಬದುಕ್ತೀನಿ, ಪರಿಶುದ್ಧರಾಗಿ ನಾನು ಜೀವಿಸ್ತೀನಿ, ಒಳ್ಳೆಯ ರೀತಿಯಲ್ಲಿ ನೀವು ಮೆಚ್ಚುವಂಥ ರೀತಿಯಲ್ಲಿ ನಾನು ಜೀವಿಸ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದೀವಿ. ಆವತ್ತು ಎಲ್ಲ ಸಭೆಯಲ್ಲಿ ಟೋಟಲ್ ಈ ಸಮಾಜದಲ್ಲಿ ಅಂದರೆ ಕ್ರೈಸ್ತರ ಸಮಾಜದಲ್ಲಿ ನೋಡುವಾಗ ಯಾವಾಗ ದೀಕ್ಷಾಸ್ಥಾನ ಪಡ್ಕೊಳ್ತಾರೋ ಎಲ್ಲ ಕಡೆ, ಚಿಕ್ಕ ಸಭೆ ಆಗಿರ್ಬೋದು, ಇಲ್ಲ ದೊಡ್ಡ ಸಭೆ ಆಗಿರ್ಬೋದು, ಸಿಟಿಯಲ್ಲಾಗಿರ್ಬೋದು, ಹಳ್ಳಿ ಊರುಗಳಲ್ಲಿ ಆಗಿರ್ಬೋದು, ದೀಕ್ಷಾಸ್ನಾನ ಪಡೆದುಕೊಳ್ಳುವಾಗ ದೇವರ ಮುಂದೆ ನಾವು ಕೊಟ್ಟಿರುವಂಥ ಮಾತೇನಂತ ನೋಡುವಾಗ, ದೇವರೇ ಇನ್ಮೇಲೆ ನಾನು ನಿಮ್ಮ ಮಗನಾಗಿ, ನಿಮ್ಮ ಮಗಳಾಗಿ, ಭಕ್ತಳಾಗಿ ನಾನು ಬದುಕ್ತೀನಿ ದೇವರೇ ಅಂತ ಹೇಳಿ ಪಾಪವನ್ನು ಒಪ್ಪಿಕೊಂಡು ದೀಕ್ಷಾಸ್ಥಾನ ಪಡೆದುಕೊಳ್ಳುವಂಥದ್ದು ನಡೆಯುತ್ತೆ. ದೀಕ್ಷಾಸ್ಥಾನ ಪಡೆದುಕೊಳ್ಳುವಂಥದ್ದು ಪ್ರಿಯರಾದ ದೇವರ ಮಕ್ಕಳಿರ ಯಾವಾಗ ನಾವು ದೇವರನ್ನು ತಿಳ್ಕೊಂಡು, ಯೇಸು ಕ್ರಿಸ್ತರನ್ನು ತಿಳ್ಕೊಂಡು, ಪವಿತ್ರಾತ್ಮನನ್ನು ತಿಳ್ಕೊಂಡು, ಆನಂತರ ಹೃದಯದಲ್ಲಿ ನಮ್ಮ ಪಾಪ ಇದೆ, ನಾ ದೇವರೇ ನೀವು ಬೇಕು, ನಮಗೆ ನಿಮ್ಮ ರಾಜ್ಯ ನಮಗೆ ಬೇಕು, ನಾವು ನಿಮಗೆ ಮಕ್ಕಳಾಗ್ತೀವಿ, ಒಂದು ವೇಳೆ ನಾವು ಸತ್ತೋದ್ರೆ ನಿಮ್ಮ ಬಳಿಯಲ್ಲಿ ಬರಬೇಕು ದೇವರೇ, ಈ ಲೋಕ ಬೇಡ ಅಂತೇಳಿ ಒಪ್ಪಿಕೊಂಡು ದೀಕ್ಷಾಸ್ಥಾನ ಪಡ್ಕೊಂಡಿರ್ತೀವಿ, ಹೌದಲ್ವ? ಇನ್ನು ಕೆಲವರು ಎಲ್ಲೋ ಒಂದು ಕಡೆ ತಿಳಿಯದೆ ದೀಕ್ಷಾಸ್ಥಾನ ನಡೀತಾ ಇರುತ್ತೆ, ಅದು ಬಿಟ್ಬಿಡೋಣ. ತಿಳಿದವರು ತಗೊಂಡವ್ರು ಇದ್ದಾರಾ ಇಲ್ವ ಅಂತ ನೋಡುವಾಗ ಬಹಳ ಮಂದಿ ತಗೊಂಡವ್ರು ಇದ್ದಾರೆ. ಮತ್ತು ಬಹಳ ಮಂದಿ ತಗೊಂಡು ಅಂದರೆ ದೀಕ್ಷಾಸ್ಥಾನ ಪಡ್ಕೊಂಡು ಪವಿತ್ರಾತ್ಮನ ಒಂದು ಅನುಭವವನ್ನು, ಪವಿತ್ರಾತ್ಮನ ಅನುಭವ ಆಗಿರ್ಬೋದು, ಇಲ್ಲ ವರಗಳಲ್ಲಿ ಒಂದು ಭಾಗಿಗಳಾಗಿ, ಆನಂತರ ದೇವರ ವಾಕ್ಯದ ಒಂದು ಪರಿಜ್ಞಾನವನ್ನು ಅರ್ಥ ಮಾಡಿಕೊಂಡು ದೇವರ ಜ್ಞಾನದಲ್ಲಿ ಎಲ್ಲ ಕೂಡ ರುಚಿಯನ್ನು ನೋಡಿ ಆನಂತರ ಕೆಲವರು ಕೆಟ್ಟು ಹೋಗ್ತಾ ಇರ್ತಾರೆ. ಪ್ರಾರಂಭದಲ್ಲಿ ಏನಪ್ಪ ಅಂತ ನೋಡುವಾಗ ಬಂದಿದ್ದಾರೆ, ದೇವರ ವಾಕ್ಯವನ್ನು ಕೇಳಿದ್ದಾರೆ, ಇಷ್ಟಪಟ್ಟಿದ್ದಾರೆ, ದೇವರಿಗೆ ಹತ್ತಿರವಾಗಿದ್ದಾರೆ, ದೇವರ ಸಹವಾಸದಲ್ಲಿ ಬರ್ತಾ ಬರ್ತಾ ಕೆಲವು ಜೀವನಗಳು ಹೇಗಾಗುತ್ತೆ, ಕೆಲವರು ಬದುಕುಗಳಂತೂ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ದೇವರಿಗೆ ದೂರವಾಗುವಂಥ ಕಾರ್ಯಕ್ರಮಗಳಿರುತ್ತೆ. ದೇವರಿಗೆ ದೂರವಾಗುವಂಥ ಕಾರ್ಯಕ್ರಮಗಳು ಎಲ್ಲಿ ನಡೆಯುತ್ತೆ, ಎಲ್ಲಿ ಪ್ರಾರಂಭವಾಗುತ್ತೆ ಅಂತ ನೋಡುವಾಗ ಮೊಟ್ಟ ಮೊದಲು ಹೃದಯದಲ್ಲಿ ಪ್ರಾರಂಭವಾಗುತ್ತೆ. ಈ ಹೃದಯದಲ್ಲಿ ದೇವರಿಗೆ ವಿರುದ್ಧವಾದಂಥ ಒಂದು ಕಾರ್ಯಕ್ರಮಗಳು ಏನಾದರೂ ನಡೀತಾ ಇದೆಯಾ ಇಲ್ವಾ ಎನ್ನುವಂಥದ್ದು ಅರ್ಥ ಮಾಡಿಕೊಳ್ಳುವಂಥ ಪರಿಜ್ಞಾನ ನಮಗಿರಬೇಕು. ಅಂದರೆ ನಮ್ಮ ಹೃದಯದಲ್ಲಿ ಏನಾದರೂ ತಪ್ಪು ನಡೀತಾ ಇದೆಯಾ ಅಂತ. ಅದು ಸ್ಟಾರ್ಟಿಂಗಲ್ಲಿ ಪ್ರಾರಂಭದಲ್ಲಿ ಚಿಕ್ಕದು ಮೊಳಕೆಯಾಗಿ ಬರುತ್ತೆ, ಚಿಕ್ಕದು ಮೊಳಕೆಯಾಗಿ ಆನಂತರ ಬೆಳೀತಾ ಇರುತ್ತೆ. ಅದಕ್ಕೆ ಅಪೊಸ್ತಲನಾಗಿರುವಂಥ ಪೌಲನು ಇನ್ನೊಂದು ಕಡೆ ಇನ್ನೊಂದು ಮಾತಾಡಿದ್ದಾರೆ. ಅದೇ ಹೆಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಚನವನ್ನು ನೋಡಿ ಪ್ರಿಯರ ದೇವರ ಮಕ್ಕಳಿರ, ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ ಅಂತ. ಅಂದರೆ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಗಮನಿಸ್ರಿ, ಯಾವಾಗ ನಮಗೆ ಲೋಕ ಬೇಡ, ಲೋಕದ ಆಸೆಗಳು ಬೇಡ, ದೇವರೇ ನೀವು ಬೇಕು, ನಿಮಗೋಸ್ಕರ ನಾವು ಬದುಕ್ತೀವಿ ಅಂತ ಹೇಳಿ ಪಾಪಗಳನ್ನು ಒಪ್ಪಿಕೊಂಡು ದೀಕ್ಷಾಸ್ಥಾನ ಪಡೆದುಕೊಂಡ ಮೇಲೆ ಮತ್ತೆ ಕೆಲವು ದಿನಗಳ ಆದ ಮೇಲೆ ಲೋಕದ ರೀತಿಯಲ್ಲಿ ಹೊರಟೋಗುವಂಥ ಅನೇಕರು ಇದ್ದಾರೆ.
ಈ ಸಮಾಜದಲ್ಲಿ ಅನೇಕರು ನಡೀತಾ ಇದ್ದಾರೆ, ಅನೇಕರು ಜೀವಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಎಚ್ಚರಿಸುವಂಥ ಮಾತೇನಪ್ಪ ಅಂತ ನೋಡುವಾಗ ಅವ್ರ ವಿಷಯದಲ್ಲಿ, ಅಂದರೆ ಅವ್ರ ವಿಷಯದಲ್ಲಾಗಿರ್ಬೋದು, ಒಂದು ವೇಳೆ ನಮ್ಮ ಹೃದಯದಲ್ಲಿ ಏನಾದರೂ ಗಲಿಬಿಲಿ ಉಂಟು ಮಾಡುವಂಥದ್ದು, ಗೊಂದಲ ಇಲ್ಲ ಸಮಸ್ಯೆಗಳು, ಇಲ್ಲಾಂದರೆ ದಾರಿ ತಪ್ಪುವಂಥದ್ದು, ಲೋಕದ ರೀತಿಯಲ್ಲಿ ನಡೆಯುವಂಥ ರೀತಿಯಲ್ಲಿ ಏನಾದರೂ ನಮ್ಮಲ್ಲಿ ಏನಾದರೂ ಕಾಣ್ತಾ ಇದೆಯಾ ಅಂದರೆ ನೀವು ಪರಿಶೋಧನೆ ಮಾಡೋದು ಹೋದರೆ ಕಾಣಲ್ಲ ರೀ. ನಮ್ಮನ್ನು ಕುರಿತು ನಾವು ಪರಿಶೋಧನೆ ಮಾಡಿಕೊಳ್ಳೋದು ಹೋದರೆ ಯಾವುದೂ ಅರ್ಥ ಆಗಲ್ಲ. ನಮ್ಮನ್ನು ಕುರಿತು ನಾವು ನಮ್ಮನ್ನು ಕುರಿತು ಅಂದರೆ ನಿನ್ನನ್ನು ಕುರಿತು ನೀನು ಇದು ಮಾಡ್ಕೋಬೇಕು, ನನ್ನನ್ನು ಕುರಿತು ನಾನು ಪರಿಶೋಧನೆ ಮಾಡ್ಕೋಬೇಕು. ಯಾಕೆಂದರೆ ದೇವರಿಗೆ ಹತ್ತಿರವಾಗಿದ್ದೀವ ಅಥವಾ ದೇವರು ನೊಂದುಕೊಳ್ಳುವಂಥ ರೀತಿಯಲ್ಲಿದ್ದೀವ ಅನ್ನೋದು. ಒಂದು ಸಾರಿ ಗಮನಿಸ್ರಿ, ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರರನ್ನಾಗಲಿ ಏಸಾವನಂಥ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗೃತಿಯಿಂದ ನೋಡಿಕೊಳ್ಳಿರಿ ಎಂದರು. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರರನ್ನಾಗಲಿ ಏಸಾವನಂಥ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗೃತಿಯಿಂದ ನೋಡಿಕೊಳ್ಳಲಿ. ಯಾವುದೇ ಜಾರನು ಅಂದರೆ ಈ ಒಂದು ವಿಷಯವನ್ನು ಗಮನಿಸಿರಿ ಪ್ರಿಯರೇ. ಅಂಥ ಸ್ಥಿತಿ ಏನಾದರೂ ನಮ್ಮಲ್ಲಿ ನಡೀತಾ ಇದೆಯಾ? ಯಾಕೆಂದರೆ ನಾವು ಪ್ರತಿನಿತ್ಯ ದೇವರೊಂದು ಆತ್ಮಿಕವಾದಂಥ ಸಹವಾಸದಲ್ಲಿ ಬೆಳಿಬೇಕು, ಆತ್ಮಿಕ ಜ್ಞಾನದಲ್ಲಿ ಬೆಳಿಬೇಕು, ದೇವರ ಸೇವೆ ಅಭಿವೃದ್ಧಿ ಮಾಡಬೇಕು, ಹೌದಲ್ವ? ದೇವರ ಸಭೆಯನ್ನು ಅಭಿವೃದ್ಧಿ ಮಾಡಬೇಕು. ಅಭಿವೃದ್ಧಿ ಮಾಡಬೇಕಾದ್ರೆ ಒಂದು ವೇಳೆ ನಾವು ಸರಿ ಇದ್ದರೂ ಇನ್ನು ಹೊರಗಡೆ ಇದ್ದಂಥ ಜನರು ಸರಿ ಇರಲ್ಲ. ಹೊರಗಡೆ ಜನರು ಸರಿ ಇದ್ದರೆ ನಾವು ಸರಿ ಇದ್ದೀವ ಇಲ್ವಾ ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಗಮನ ಕೊಡೋದೇ ಹೋದರೆ ನಾವು ಮೋಸ ಹೋಗ್ತೀವಿ. ಇಲ್ಲೋ ಕೆಲವ್ರನ್ನು ಏನಪ್ಪ ಅಂದರೆ ಅಲ್ಲಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಕುಟುಂಬಗಳಲ್ಲಿ ಟೋಟಲ್ ಕರ್ನಾಟಕದಲ್ಲಿ ಅನೇಕರು ನಮ್ಮ ವಾಕ್ಯಗಳನ್ನು ಕೇಳಿ ಒಂದು ಭಕ್ತಿ ಮಾರ್ಗದಲ್ಲಿ ನಡೆಯುವಂಥ ಸ್ಥಿತಿಯಲ್ಲಿ ಇರ್ತಾರೆ. ಆದರೆ ಕೆಲವು ಕುಟುಂಬಗಳು ತಪ್ಪಿ ಹೋಗ್ತಾ ಇರ್ತಾರೆ. ಕೆಲವು ಕುಟುಂಬಗಳು ಹೇಗೆ ತಪ್ಪಿ ಹೋಗ್ತಾ ಇರ್ತಾರೆ? ಗಂಡನು ಸರಿ ಇದ್ದರೆ ಹೆಂಡತಿ ಸರಿ ಇರಲ್ಲ, ಹೆಂಡತಿ ಸರಿ ಇದ್ದರೆ ಗಂಡನು ಸರಿ ಇರಲ್ಲ, ಗಂಡ ಹೆಂಡತಿ ಸರಿ ಇದ್ದರೆ ಮಕ್ಕಳು ಸರಿ ಇರೋದಿಲ್ಲ, ಮಕ್ಕಳು ಗಂಡ ಹೆಂಡತಿ ಇಬ್ಬರು ಸರಿ ಇದ್ದರೆ ಕುಟುಂಬದಲ್ಲಿ ಮತ್ತೆ ಯಾರೋ ಒಂದು ರೀತಿಯಲ್ಲಿ ತಪ್ಪಿ ಹೋಗ್ತಾ ಇರ್ತಾರೆ. ತಪ್ಪಿ ಹೋಗಬಾರ್ದು. ಯಾಕೆಂದರೆ ನಿತ್ಯ ಲೋಕವನ್ನು ಪಡ್ಕೊಳ್ಬೇಕಾದ್ರೆ ಅಷ್ಟು ಸುಲಭವಲ್ಲ. ಈ ಲೋಕದಲ್ಲಿ ಹೆಜ್ಜೆ ಹೆಜ್ಜೆಯಲ್ಲಿ ನಿಮ್ಮನ್ನು ಎಳೆದಾಕೋದಕ್ಕೆ ಅಂದರೆ ದಾರಿ ತಪ್ಪಿಸೋದಕ್ಕೆ ಸೈತಾನನು ಮಾಡುವಂಥ ಕುತಂತ್ರ ಒಂದಲ್ಲ ಎರಡಲ್ಲ. ಅವನಿದ್ದಾನೆ, ಅವನು ಕುತಂತ್ರ ಮಾಡ್ತಾನೇ ಇದ್ದಾನೆ, ಮಾಡ್ತಾ ಇರ್ತಾನೆ ಅವನು. ಮತ್ತು ನಮ್ಮ ಒಂದು ಶಕ್ತಿ ಏನಾಗಿದೆ, ನಮ್ಮ ಜೊತೆಯಲ್ಲಿ ಪವಿತ್ರಾತ್ಮರಿದ್ದಾರಲ್ಲ, ನಮ್ಮ ಜೊತೆಯಲ್ಲಿ ಯೇಸು ಕ್ರಿಸ್ತರಿದ್ದಾರಲ್ಲ, ನಮ್ಮ ಜೊತೆಯಲ್ಲಿ ತಂದೆಯಾದ ದೇವರಿದ್ದಾರಲ್ಲ, ತಂದೆಯಾದ ದೇವರಾಗಿರ್ಬೋದು, ಪವಿತ್ರಾತ್ಮನಾಗಿರ್ಬೋದು, ಯೇಸು ಕ್ರಿಸ್ತರಾಗಿರ್ಬೋದು, ನಿಮ್ಮ ಜೊತೆಯಲ್ಲಿ ನಾನು ಇರ್ತೀನಂತ ಹೇಳಿದಾಗ ಇರ್ತೀವಂತ ನಾವು ಹೇಳುವಾಗ ಅವ್ರು ಹೇಳುವಾಗ ನಾವು ಯಾವ ರೀತಿ ತಂದೆಯಾದ ದೇವರನ್ನು, ಪವಿತ್ರ ಆತ್ಮನನ್ನು, ಇಲ್ಲಾಂದರೆ ಯೇಸು ಕ್ರಿಸ್ತರನ್ನು ನಾವು ನೋಡ್ಕೊಳ್ತಾ ಇದ್ದೀವಿ ನಮ್ಮ ಹೃದಯದಲ್ಲಿ, ಯಾವ ರೀತಿ ಅವರಿಗೆ ಒಳಪಡ್ತಾ ಇದ್ದೀವಿ ಅಂತ ಹೇಳಿ ಕೇವಲ ಸಭೆಯಲ್ಲಿ ಮಾತ್ರ ಒಳ್ಳೆ ರೀತಿಯಲ್ಲಿ ಕಾಣಿಸ್ಕೊಂಡು ಕುಟುಂಬದಲ್ಲಿ ಏನಾದರೂ ತಪ್ಪಿ ಹೋಗ್ತಾ ಇದ್ದೀವಾ? ಕುಟುಂಬದಲ್ಲಿ ನಮ್ಮ ಪ್ರವರ್ತನೆ ಏನಾದರೂ ತಪ್ಪು ನಡೀತಾ ಇದೆಯಾ? ಒಬ್ಬ ಸಹೋದರ ಅಂದರೆ ಫೋನ್ ಮಾಡಿ, ಬ್ರದರ್ ನನ್ನ ಹೆಂಡತಿ ಪ್ರವರ್ತನೆ ಸರಿ ಇಲ್ಲ ಬ್ರದರ್. ಅನೇಕ ಸಭೆಗಳಲ್ಲಿ ಇಂಥ ಘಟನೆಗಳು ನಡೀತಾ ಇರುತ್ತೆ. ಪ್ರವರ್ತನೆ ಸರಿ ಇಲ್ಲ. ಏನು ಮಾಡಿದ್ದಾರೆ ಬ್ರದರ್? ಏನಿಲ್ಲ ಅಂದರೆ ಗಲಾಟೆಗಳು, ಕಿರಿಕಿರಿ. ಅಂದರೆ ಒಂದು ಅಧಿಕಾರ ನಡೆಸುವಂಥದ್ದು. ಹೆಂಡತಿ ಗಂಡನಿಗೆ ಅಧಿಕಾರ ನಡೆಸ್ಬೋದಾ? ಮನೆಯಲ್ಲಿ ಇವಾಗ ಗಂಡ ಹೆಂಡತಿ ಇಬ್ಬರಲ್ಲಿ ಒಬ್ಬರು ನಂಬಿರ್ಬೋದು,
ಹೆಂಡತಿ ನಂಬಿದರೆ ಗಂಡನು ನಂಬಿರಲ್ಲ, ಗಂಡನು ನಂಬಿದರೆ ಹೆಂಡತಿ ನಂಬಿರೋದಿಲ್ಲ. ಇವಾಗ ನಂಬಿದವರು ಯಾರಾದರೂ ಸಭೆಗೆ ಬಂದರೆ, ನಂಬಿದವರು ಅಂದರೆ ಗಂಡನು ನಂಬಿಲ್ಲ, ಹೆಂಡತಿ ಮಾತ್ರ ನಂಬಿಕೊಂಡಿದ್ದಾಳೆ, ಸಭೆಗೆ ಬಂದರೆ ಈಕೆ ಏನು ಮಾಡಬೇಕು? ತನ್ನ ಗಂಡನನ್ನು ಕಾಪಾಡಿಕೊಳ್ಬೇಕಾ, ಅಥವಾ ನೀನು ನರಕಕ್ಕೆ ಹೋಗ್ತೀಯ, ನೀನು ಸರಿಯಿಲ್ಲ, ನೀನು ಪಾತಾಳಕ್ಕೆ ಹೋಗ್ತೀಯ, ನೀನು ಹಾಗೆ ಇದ್ದೀಯ, ಹೀಗೆ ಇದ್ದೀಯ ಅಂತೇಳಿ ಯೇಸು ಕ್ರಿಸ್ತ ನಂಬಿಕೊಳ್ಳೋದು ಹೋದರೆ ನೀನು ನರಕಕ್ಕೆ ಹೋಗ್ಬಿಡ್ತೀಯ ನೀನು, ಅದಕ್ಕೆ ಬಾ, ಸಭೆಗೆ ಬಾ, ಈ ರೀತಿ ಹೇಳ್ಬೋದಾ? ಏಕದಮ್ ನೇರವಾಗಿ ಅರ್ಥ ಆಗುವಂಥ ರೀತಿಯಲ್ಲಿ, ಒಳ್ಳೆ ರೀತಿಯಲ್ಲಿ ಹೇಳೋದು ಹೇಗಿರುತ್ತೆ ಪ್ರಿಯರೇ? ಕೆಲವರು ಏನಪ್ಪ ಅಂತ ನೋಡುವಾಗ ಹಿಂದೆ ಮುಂದೆ ಯೋಚನೆ ಮಾಡದೆ ಅವ್ರು ನೊಂದುಕೊಳ್ತಾರಾ, ಇಲ್ಲ ಬಾಧೆ ಪಡ್ತಾರಾ, ಅಥವಾ ದುಃಖ ಪಡ್ತಾರೆ, ಏನು ಯೋಚನೆ ಮಾಡದೆ ಒಟ್ಟ 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 ಮಾತಾಡ್ತಾ ಇರ್ತಾರೆ. ಅದು ಯಾಕೆ ಮಾತಾಡ್ತಾರೋ ಗೊತ್ತಿಲ್ಲ, ಉದ್ದೇಶ ಏನೋ ಗೊತ್ತಿಲ್ಲ. ಟೋಟಲ್ ಅನೇಕ ಕಡೆ ಅಂದರೆ ಅಲ್ಲೆಲ್ಲೇ ಪರಿಚಯ ಆಗ್ತಾ ಇರ್ತಾರೆ. ಪರಿಚಯ ಮಾಡಿಕೊಂಡು ಅಲ್ಲಿ ಫೋನ್ ನಂಬರ್, ಇಲ್ಲಿ ಫೋನ್ ನಂಬರ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ತಾರೆ. ಕಲೆಕ್ಟ್ ಮಾಡಿಕೊಂಡು ಏನು ಮಾತಾಡ್ತಾರೋ ಗೊತ್ತಿಲ್ಲ, ಯಾಕೆ ಮಾತಾಡ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಏನಾದರೂ ನಮ್ಮಿಂದ ಏನಾದರೂ ಜ್ಞಾನ ಕಲಿತಾರ, ಭಕ್ತಿ ಕಲಿತಾರ? ಭಕ್ತಿ ಇಲ್ಲ, ದೂರ ಆಗ್ತಾರೆ. ಸಭೆಗೆ ದೂರವಾಗುವಂಥದ್ದು ಯಾಕೆ ಅಂದರೆ ಅರ್ಥ ಆಗಲ್ವಾ? ಅರ್ಥ ಮಾಡಿಕೊಳ್ಳುವಂಥ ಜ್ಞಾನ ಇಲ್ವಾ? ಅಂದರೆ ಕೆಲವರು ಪ್ರಿಯರಾದ ದೇವ್ರ ಮಕ್ಕಳಿರ ಇಂಥ ಒಂದು ಮನಸ್ಸುಳ್ಳವರಿದ್ದಾರೆ ಪ್ರಿಯರೇ. ಅಂದರೆ ನಾವು ಮಾತನಾಡುವಾಗ ಒಬ್ಬರು ದೂರ ಆಗ್ತಾರೇನು, ಸಭೆಗೆ ದೂರ ಆಗ್ತಾರೇನು, ಅಷ್ಟು ಕೂಡ ಪರಿಜ್ಞಾನ ಇಲ್ಲದೆ ಮಾತಾಡ್ತಾರೆ, ಆಲೋಚನೆ ಇಲ್ಲದೆ ಮಾತನಾಡುವಂಥದ್ದು. ತಂದೆಯಾದ ದೇವರಿಗೆ ದೂರ ಆಗ್ತಾರೇನು, ಆ ರೀತಿ ನಡೆದಿದೆ. ಇನ್ನು ಕೆಲವು ಕಡೆ ನೋಡುವಾಗ ಹೆಂಡತಿಯನ್ನು ಒಳ್ಳೆ ಭಕ್ತಿಯಲ್ಲಿ ಇರ್ತಾರೆ, ಗಂಡನು ಮಾತ್ರ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಾನೆ. ಹೆಂಡತಿಯನ್ನು ಭಕ್ತಿಯಲ್ಲಿ, ಗಂಡನು ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದು. ಅಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರೋ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳದೆ ಹೋದರೆ ಮಕ್ಕಳನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸೋಕ್ಕಾಗಲ್ಲ. ಆನಂತರ ಸಭೆಯಲ್ಲಿದ್ದವರನ್ನು ನಾವು ಕಾಪಾಡಿಕೊಳ್ಳೋಕ್ಕಾಗಲ್ಲ. ಸಭೆಯಲ್ಲಿದ್ದವ್ರನ್ನ ಕಾಪಾಡಿಕೊಳ್ಳೋದು ಹೋದರೆ ಹೊರಗಡೆ ಇದ್ದವ್ರನ್ನ ಹೇಗೆ ಕಾಪಾಡ್ಕೊಳ್ಳೋಕ್ಕಾಗುತ್ತೆ? ಹೊರಗಡೆ ಇದ್ದವ್ರನ್ನ ಕಾಪಾಡ್ಕೊಳ್ಬೇಕು, ಸಭೆಯಲ್ಲಿದ್ದವ್ರನ್ನ ಕಾಪಾಡ್ಕೊಳ್ಬೇಕು, ಕುಟುಂಬದಲ್ಲಿದ್ದವ್ರನ್ನ ಕಾಪಾಡ್ಕೊಳ್ಬೇಕು. ಮೊಟ್ಟ ಮೊದಲು ಕಾಪಾಡಿಕೊಳ್ಬೇಕಾದ್ರೆ ನಮಗೆ ಅರ್ಥ ಆಗಬೇಕು, ದೇವರ ಅರ್ಥ ಆಗಬೇಕು. ಯೇಸು ಕ್ರಿಸ್ತಲ ಸಿಲುಬೆ ಮರಣ, ರಕ್ಷಣೆ ಬಗ್ಗೆ, ನಂಬಿಕೆ ಬಗ್ಗೆ, ಪರಲೋಕದ ಬಗ್ಗೆ ಅರ್ಥ ಆಗಬೇಕು. ಅರ್ಥ ಮಾಡಿಕೊಳ್ಳೋರು ಬಹಳ ಕಡಿಮೆ ಪ್ರಿಯರೇ, ಬಹಳ ಕಡಿಮೆ. ಹೇಗಿದ್ದಾರೆ ಅಂತ ನೋಡುವಾಗ ಯೋಸಾವನ ಹಾಗೆ ಕೆಲವರು ಇರ್ತಾರೆ, ಕಾಯಿನನ ಹಾಗೆ ಕೆಲವರು ಇರ್ತಾರೆ, ಏನ್ರಿ ಇಸ್ಕರಿಯೋತ ಯೂದನ ಹಾಗೆ ಕೆಲವರು ಇರ್ತಾರೆ, ಗೆಹಾಜಿಯಾಗಿ ಕೆಲವರು ಇರ್ತಾರೆ. ಇಂಥ ಗುಣಗಳು ಅಲ್ಲೊಂದು ಇಲ್ಲೊಂದು ಕಾಣ್ತಾ ಇರುತ್ತೆ. ನಮ್ಮಲ್ಲಿ ಒಳ್ಳೆಯ ಗುಣಗಳೇ ಕಾಣಬೇಕು. ಯಾಕೆಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ, ನಮ್ಮಿಂದ ಇನ್ನೊಬ್ಬರು ಒಳ್ಳೆಯದನ್ನು ಅನುಭವಿಸ್ಬೇಕು, ನಮ್ಮಿಂದ ಇನ್ನೊಬ್ಬರು ಆತ್ಮಿಕ ಜೀವಿತವನ್ನು ಪಡಿಬೇಕು. ಮತ್ತೇನಾಗ್ತಾಯಿದೆ ಅಂತ ನೋಡುವಾಗ ಯೇಸು ಕ್ರಿಸ್ತರನ್ನು ಒಂದು ರೀತಿಯಲ್ಲಿ ಇವರು ಅವಮಾನಪಡಿಸ್ತಾ ಇದ್ದಾರೆ, ಕ್ರಿಯೆಗಳ ಮೂಲಕ, ಮಾತಿನ ಮೂಲಕ. ಅಂದರೆ ನಾವು ಕೂಡ ಮಾತನಾಡುವಾಗ ಜಾಗೃತಿಯಿಂದನೇ ಮಾತಾಡಬೇಕು. ಮಾತುಗಳನ್ನು ಜಾಗೃತಿಯಿಂದ ಮಾತಾಡಬೇಕಾ? ಯಾಕೆ ಜಾಗೃತಿಯಿಂದ ಮಾತಾಡಬೇಕು? ಭಯ ಇದೆಯಾ? ನಮಗೇನಾದರೂ ಭಯ ಇದೆಯಾ? ಸುಮ್ಮನೆ ಏನ್ರಿ ಬಹಳ ಮಾತುಗಳು ಮಾತಾಡ್ತಾ ಇರ್ತಾರೆ. ತುಂಬ ಜನ ಮಾತನಾಡ್ತಾ ಇರ್ತಾರೆ, ಅಲ್ಲೆಲ್ಲೆಲ್ಲಿ ಒಟ ಮಾತಾಡ್ತಾ ಇರ್ತಾರೆ. ಏನು ಮಾತಾಡ್ತಾರೋ ಅವ್ರಿಗೆ ಗೊತ್ತಿಲ್ಲಲ್ಲ. ಅವರೆಲ್ಲರಿಗೆ ದೇವರು ಹೇಳುವಂಥ ಒಂದು ಮಾತಿದೆ ರೀ, ಅದು ಕೇಳಿದ್ರೇ ಭಯ ಹುಟ್ಟಬೇಕು, ನಡುಗು ಹುಟ್ಟಬೇಕು. ಮಾತಾಡಬೇಕಂದ್ರೆ ನಡುಗು ಹುಟ್ಟಬೇಕು. ಯಾಕೆ ಹೇಳ್ತೀನಂದರೆ, ವ್ಯರ್ಥವಾದಂಥ ಮಾತುಗಳು ಮಾತಾಡೋದು ಬೇಡ ಅಂತ. ನಾವು ತಪ್ಪಲ್ಲಿ ಸಿಕ್ಕಾಕ್ಕೊಳ್ತೀವಿ, ಪಾಪದಲ್ಲಿ ಸಿಕ್ಕಾಕ್ಕೊಳ್ತೀವಿ. ಅದಕ್ಕೆ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ, 36ನೇ ವಚನವನ್ನು ನೋಡಿ. 36ನೇ ವಚನ, ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು. ಏನು ಮಾತು ವಿಷಯದಲ್ಲಿ ಹೇಳಿ? ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯದಲ್ಲಿ ನ್ಯಾಯ ವಿಚಾರಣೆಯ ದಿನದಲ್ಲಿ
ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದಿವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದಿವಿ. ಮಾತುಗಳಿಂದಲೇ ನೀತಿವಂತನೆಂದು, ಮಾತುಗಳಿಂದಲೇ ಅಪರಾಧಿ ಎಂದು. ಅಂದರೆ ನಮ್ಮ ಮಾತುಗಳು ಎಷ್ಟು ಹೊರಗಡೆ ಹೋಗ್ತಾ ಇರುತ್ತೆ ಪ್ರೇರೆ. ಮಾತುಗಳು ಲೀಸ್ಟ್ ಎಷ್ಟಿರುತ್ತೆ? ದೊಡ್ಡದ ಚಿಕ್ಕದ ಲೀಸ್ಟು. ಆ ದೊಡ್ಡ ಲೀಸ್ಟು, ಆ ಲೀಸ್ಟ್ ನೋಡುವಾಗ ವ್ಯರ್ಥವಾದಂಥ ಸುಮ್ಮನೆ ಆಡಿರುವಂಥ ಮಾತುಗಳ, ಅಥವಾ ಆ ಮಾತುಗಳಲ್ಲಿ ಉಪಯೋಗಕರವಾದಂಥ ಮಾತುಗಳೇನಾದರೂ ಇದೆಯಾ? ಲೀಸ್ಟ್ ಏನು ದೊಡ್ಡದಿದೆ ರೀ. ಬೆಳಗ್ಗಿಂದ ಸಂಜೆ ತನಕ ಎಷ್ಟು ಮಾತಾಡಿದೀವಮ್ಮ? ಅಕ್ಕಳ ಹತ್ರ, ತಂಗಿ ಹತ್ರ, ಮಾವನ ಹತ್ರ, ಇನ್ನು ಯಾರ್ಯಾರ ಹತ್ರ, ಎಲ್ಲರ ಹತ್ರ ಮಾತಾಡಿದ್ದೀವಿ. ಸ್ನೇಹಿತರ ಹತ್ರ ಮಾತಾಡಿದ್ದೀವಿ, ಎಲ್ಲರ ಹತ್ರ ಮಾತಾಡಿದ್ದೀವಿ. ಮಾತಾಡಿರುವಂಥ ಲೀಸ್ಟ್ ಎಷ್ಟು? ದೊಡ್ಡ ಲೀಸ್ಟ್ ಬರುತ್ತೆ. ಆ ಲೀಸ್ಟಲ್ಲಿ ಪರಿಶೋಧನೆ ಮಾಡುವಾಗ ವ್ಯರ್ಥವಾದದ್ದು ಸುಮ್ಮನೆ ಮಾತಾಡಿದ್ದಿದೆಯಾ, ಅಥವಾ ಉಪಯೋಗಕರವಾದಂಥ ಮಾತುಗಳಿದೆಯಾ? ಏನಮ್ಮ ಎಲ್ಲರಿಗೂ ವರ್ತಿಸುತ್ತಾ, ಕೆಲವ್ರಿಗೆ ಮಾತ್ರನಾ? ಯೇಸು ಪ್ರಭು ಸುಮ್ಮನೆ ಏನೋ ಹೇಳ್ತಾರೆ, ಸುಮ್ಮನೆ ನಿಮಗೆ ಭಯಪಡಿಸ ಆ ಥರ ಏನಾದರೂ ಅಂದ್ಕೊಂಡಿದ್ರೆ ಹೇಗೆ? ಆ ಥರ ಅಂದ್ಕೋಬೇಡಿ. ಮಾತಂದರೆ ಮಾತು, ಇದ್ದದ್ದು ಹೇಳಿದ್ದಾರೆ ಅವರು, ಇಲ್ಲದ್ದು ಹೇಳಿಲ್ಲ. ಯಾಕೆಂದರೆ ಈ ನಾಲಿಗೆ ಕೊಟ್ಟವ್ರು ಯಾರಮ್ಮ? ನೀವೇನಾದರೂ ಮಾಡ್ಕೊಂಡಿದ್ದೀರಾ? ಸ್ವರ ಕೊಟ್ಟವ್ರು ಯಾರು? ಸ್ವರ ಕೊಟ್ಟಿದ್ದು ದೇವರು, ಮಾತು ಕೊಟ್ಟಿದ್ದು ದೇವರು, ಜ್ಞಾನ ಕೊಟ್ಟಿದ್ದು ದೇವರು, ಅಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಕೂದಲವರೆಗೆ ಎಲ್ಲ ಸೆಟ್ ಮಾಡಿ ಕೊಟ್ಟಿದ್ದು ದೇವರಾಗಿರುವಾಗ ಈ ಮಾತುಗಳನ್ನು ಯಾಕೆ ಮಾತಾಡಿದ್ದಾರೆ ಅಂತ ನೋಡುವಾಗ, ಏನ್ರಿ ದೇವ್ರಿಗೋಸ್ಕರ ಏನಾದರೂ ಮಾತಾಡಿದ್ದಾರ? ಹಾಡುಗಳು ದೇವ್ರಿಗೆ ಏನಾದರೂ ಇದೆಯಾ? ಲೋಕದಲ್ಲಿ ಎಲ್ಲರೂ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಏನು ಸಿನಿಮಾ ಆ್ಯಕ್ಟ್ರ್ಗಳಾಗಿರ್ಬೋದು, ಇಲ್ಲಾಂದರೆ ಸಿನಿಮಾದಲ್ಲಿ ಹಾಡುಗಳಾಗಿರ್ಬೋದು, ಮಾತುಗಳಾಗಿರ್ಬೋದು, ದೊಡ್ಡ ಲೀಸ್ಟ್ ಇದೆ ರೀ ಅವ್ರದ್ದೆಲ್ಲ. ಅವ್ರ ವಿಷಯದಲ್ಲಿ ಹೇಳಬೇಕಾಗಿಲ್ಲ. ಹೇಗಿದ್ದರೂ ಕೂಡ ದೇವರಿಗೆ ವಿರುದ್ಧವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇನ್ನು ಹೊರಟೋಗ್ತಾರೆ. ಇವಾಗ ನಾವು ದೇವರ ರಾಜ್ಯದಲ್ಲಿ ಸೇರಿದ್ದೀವಿ, ದೇವರಿಗೆ ಹತ್ತಿರವಾಗಿದ್ದೀವಿ, ದೇವರಿಗೆ ಮಕ್ಕಳಾಗಿದ್ದೀವಿ ಅಂತ ಹೇಳಿಕೊಂಡಂಥ ನಾವು ನಮ್ಮ ಮಾತುಗಳು ಹೇಗಿದೆ ಅನ್ನೋದನ್ನು ಲೆಕ್ಕ ಹಾಕಿದರೆ ನಾವು ಸಿಕ್ಕಾಕ್ಕೊಳ್ತಾ ಇದ್ದೀವ, ಅಥವಾ ನಾವು ತಪ್ಪಿಸ್ಕೊಳ್ಳೋಕೆ ಏನಾದರೂ ದಾರಿ ಇದೆಯಾ? ನಮಗೆ ರಕ್ಷಣೆ ಬರುತ್ತಾ? ನಾವು ಸತ್ತೋದ್ರೆ ಪರಲೋಕಕ್ಕೆ ಹೋಗ್ತೀವ? ನಾವು ಸತ್ತರೆ ಪರಲೋಕಕ್ಕೆ ಹೋಗ್ತೀವ? ಲೀಸ್ಟ್ ಇದೆಯಲ್ಲ, ದೊಡ್ಡ ಲೀಸ್ಟ್ ಇದೆಯಲ್ಲ. ನಿಮ್ಮ ಮನೆಯಲ್ಲಿ ಹೇಳುತ್ತೆ, ನಿಮ್ಮ ಗೋಡೆಗಳೇ ಸಾಕ್ಷಿ ಹೇಳುತ್ತೆ, ನೀವೇನು ಮಾತಾಡಿದ್ದೀರಾ, ಯಾವ ರೀತಿ ಜಗಳ ಆಡಿದ್ದೀರಾ, ಯಾವ ರೀತಿ ಒದ್ದಾಡಿದ್ದೀರಾ, ಯಾವ ರೀತಿ ಕಿರಿಕಿರಿ ಮಾಡಿದ್ದೀರಾ ಅಂತ. ಅಂದರೆ ಮಾತಾಡೋದೆಲ್ಲ ಕೂಡ ಕಿರಿಕಿರಿ ಮಾತುಗಳು, ಜಗಳದ ಮಾತುಗಳು, ಇಲ್ಲಾಂದರೆ ಸಮಸ್ಯೆದ ಮಾತುಗಳು, ಚಾಡಿ ಮಾತುಗಳು. ಈಗಿದ್ದಾಗ ಪರಲೋಕಕ್ಕೆ ನಾವು ಹೋಗ್ತೀವಂತ ಏನ್ರಿ ಮನಸ್ಫೂರ್ತಿಯಿಂದ ದೃಢವಾಗಿ ಹೇಳೋಕ್ಕಾಗುತ್ತಾರೆ? ಇಲ್ಲ ಬ್ರದರ್, ಚೆನ್ನಾಗಿದ್ದರೆ, ವಾಕ್ಯದ ಪ್ರಕಾರ ಚೆನ್ನಾಗಿದ್ದರೆ ತೊಂದರೆ ಇಲ್ಲ, ಹೇಳೋಬೇಕಾಗಿಲ್ಲ. ಅವ್ರಿಗೆಲ್ಲ ನಾನು ಹೇಳ್ತಾ ಇರೋದು, ಅವ್ರಿಗೆಲ್ಲ ಎಲ್ಲೆಲ್ಲಿ ತಪ್ಪು ನಡೀತಾ ಇದೆಯೋ, ತಪ್ಪು ನಡೆದಂಥ ಅವರ ಮಧ್ಯದಲ್ಲಿ ದೇವರು ಹೇಳುವಂಥದ್ದು. ಅಂದರೆ ತಪ್ಪು ನಡೆದಾಗ ಸರಿ ಮಾಡ್ಕೊಳ್ಳಲ್ವ? ಸರಿ ಆಗಲ್ವ? ಎಷ್ಟು ಕಾಲದವರೆಗೆ ನೀವು ಅಶ್ರದ್ಧೆಯಿಂದ ಬದುಕ್ತೀರಾ? ಎಷ್ಟು ಕಾಲದವರೆಗೆ ಬೇಜವಾಬ್ದಾರಿಯಿಂದ ನಾವು ಬದುಕೋಕ್ಕಾಗುತ್ತೆ? ನಾಳೆನ, ನಾಡ್ದನ, ಇವತ್ತು ರಾತ್ರಿ ನೀನು ಗೊಟಕ್ಕಂದರೆ ನೀನು ಪ್ರಾಣ ಎಲ್ಲಿಗಪ್ಪ ಹೋಗ್ತೀಯಾ? ಅಮ್ಮ ಎಲ್ಲಿಗೆ ಹೋಗ್ತೀಯ ಅಮ್ಮ? ಅಯ್ಯ, ಪ್ರಿಯರ ದೇವ್ರ ಮಕ್ಕಳಿರ ಅರ್ಥ ಆಗುತ್ತೆ. ನಾವು ಏನು ಮಾತಾಡಿದ್ರೂ ಕೂಡ ಜಾಗ್ರತೆಯಿಂದನೇ ಇರಬೇಕು. ಪ್ರತಿ ವಿಷಯದಲ್ಲಿ ಜಾಗ್ರತೆ, ಕೆಲಸದಲ್ಲಿ ಜಾಗ್ರತೆ. ಲೋಕದಲ್ಲಿ ಬಿಟ್ಬಿಡಿ. ಲೋಕದಲ್ಲಿ ಏನಪ್ಪ ಅಂತಂದರೆ ದೇವರು ಹೇಳಿದಾರಲ್ಲ, ಲೋಕ ಎಲ್ಲ ಕೆಟ್ಟೋಗಿದೆಪ್ಪ, ಮತ್ತು ನಿಮ್ಮನ್ನು ನನ್ನ ಬಳಿ ಸೇರಿಸ್ಕೊಂಡಿದ್ದೀನಿ, ನೀವಾದರೂ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡಬೇಕಲ್ಲ. ನೋಡಿ, ಬೋಧಕರು ಹಾಗೆ ಇದ್ದಾರೆ, ಇಲ್ಲ ವಿಶ್ವಾಸಿಗಳು ಹಾಗೆ ಇದ್ದಾರೆ. ಪ್ರವರ್ತನೆ ಸರಿ ಇರಲ್ಲ, ಮಾತುಗಳು ಸರಿ ಇರಲ್ಲ. ಯಾರನ್ನು ನೋಡಿ ದೇವರು ಸಂತೋಷ ಪಡ್ಬೇಕು ಹೇಳಿ? ಇಂಥ ಗಂಡನನ್ನು ಕಟ್ಟಿಕೊಂಡು ನಾನು ಗೋಳಾಡ್ತಾ ಇದ್ದೀನಂತ ಒಬ್ಬ ಹೆಂಡತಿ, ಇಂಥ ಹೆಂಡತಿಯನ್ನು ಕಟ್ಟಿಕೊಂಡು ನಾನು ಯಾಕಪ್ಪ ಈಕೆ ಕಟ್ಕೊಂಡಿದ್ದೀನಿ ಅಂತೇಳಿ ಏನ್ರಿ ಮನೆ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾನೆ ಒಬ್ಬ ಮನುಷ್ಯ. ಮನೆ ಬಿಟ್ಟು ಹೊರಗಡೆ ಹೋಗಿ ಎಲ್ಲೋ ಒಂದು ಚಿಕ್ಕದು ಮನೆ ಮಾಡ್ಕೊಂಡು ಜೀವಿಸ್ತೀನಪ್ಪ ನಾನು, ಏನೋ ಸ್ವಲ್ಪ ಕೂಳು ತಿಂದು. ಅಂದರೆ ಹೆಂಡತಿ ಕಾಟವನ್ನು ನೋಡಿ ಕ್ರೈಸ್ತರ ಕುಟುಂಬದಲ್ಲಿ ಅಂದರೆ ವಾಕ್ಯದ ಮೂಲಕ ದೇವರು ಎಚ್ಚರಿಸುವಂಥದ್ದು ನಾನಲ್ಲ, ದೇವರು ಎಚ್ಚರಿಸುವಂಥದ್ದು. ದೇವರ ಮಾತುಗಳಿದೆ. ದೇವ್ರನ್ನ ಯಾರನ್ನ ಎಚ್ಚರಿಸ್ತಾರೆ, ಯಾಕೆ ಅಂತ ನೋಡುವಾಗ ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ ಒಂದು ಮಾತಿರುತ್ತೆ ರೀ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 5ನೇ ವಚನವನ್ನು ನೋಡಿ. ಮಕ್ಕಳಿಗೆ ಹೇಳುವಂತೆ
ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತು ಬಿಟ್ಟಿದ್ದೀರೋ ಅಂದರೆ ಪ್ರತಿ ಸ್ಥಳಗಳಲ್ಲಿ ಅಲ್ಲೆಲ್ಲಿ ಹೋದಾಗ ಎಚ್ಚರಿಕೆ ಮಾತುಗಳು, ಪ್ರತಿ ಸ್ಥಳಗಳಲ್ಲಿ ಸಭೆಯಲ್ಲಿ ಬಂದಿದ್ದೀವಾ, ದೇವರಲ್ಲಿದ್ದೀವಾ, ನಿಮ್ಮ ಭಕ್ತಿ ಜಾಗ್ರತೆ, ನಿಮ್ಮ ನಂಬಿಕೆ ಜಾಗ್ರತೆ, ನಿಮ್ಮ ಮಾತುಗಳು ಜಾಗ್ರತೆ. ಲೋಕದಲ್ಲಿ ನೀವು ಹೇಗೆ ಕಾಣಬೇಕಮ್ಮ? ಲೋಕದಲ್ಲಿ ನೀವು ಬೆಳಕಾಗಿ ಕಾಣಬೇಕಮ್ಮ. ಲೋಕದಲ್ಲಿ ತಾರೆಗಳಾಗಿ, ನಕ್ಷತ್ರಗಳಾಗಿ ಕಾಣಬೇಕು. ನೀವು ಚಂದ್ರನ ಹಾಗೆ, ಸೂರ್ಯನ ಹಾಗೆ ಒಳಿಬೇಕು. ಅಂದರೆ ನಿಮ್ಮ ಭಕ್ತಿಯಲ್ಲಿ, ನಿಮ್ಮ ನಂಬಿಕೆಯಲ್ಲಿ, ನಿಮ್ಮ ಪ್ರವರ್ತನೆಯಲ್ಲಿ, ನಮ್ಮ ಪ್ರವರ್ತನೆಯಲ್ಲಿ ಹೊಳಿಬೇಕು. ಪ್ರತಿ ಸ್ಥಳಗಳಲ್ಲಿ ಕೂಡ ನಾವು ಹೇಳ್ತಾ ಇರ್ತೀವಿ, ಕೆಲವರು ಒಳ್ಳೆ ರೀತಿಯಲ್ಲಿ ಆತ್ಮಿಕವಾಗಿ ಬೆಳೀತಾ ಇದ್ದಾರೆ, ಇನ್ನೂ ಕೆಲವರು ಅಲ್ಲಲ್ಲಿ ಒಬ್ಬೊಬ್ಬರು ತಪ್ಪಿ ಹೋಗ್ತಾ ಇದ್ದಾರೆ. ತಪ್ಪಿ ಹೋದವರು ಯಾರಂತ? ನಮ್ಮ ಆತ್ಮೀಯರೇ. ನಮ್ಮ ಆತ್ಮೀಯರು ತಪ್ಪಿ ಹೋದಾಗ ಒಬ್ಬ ತಂದೆ ಸ್ಥಾನದಲ್ಲಿದ್ದವನು ಸುಖವಾಗಿರ್ತಾನೆ, ಸಂತೋಷವಾಗಿರ್ತಾನೆ ಅಂದ್ರೆ ಕೊರಗಿರುತ್ತೆ, ದುಃಖ ಇರುತ್ತೆ, ಬಾಧೆ ಇರುತ್ತೆ. ಯಾಕೆಂದರೆ ಪ್ರಿಯರ ದೇವ್ರ ಮಕ್ಕಳಿರ, ಒಂದು ಆತ್ಮವನ್ನು ಗೆಲ್ಲಬೇಕಾದ್ರೆ ಅದರ ಹಿಂದೆ ಎಷ್ಟೋ ಹೋರಾಟ ಇದೆ. ಸುಮ್ಮನೆ ಸಿಗಲ್ಲ ಆತ್ಮಗಳು. ತಪ್ಪಿ ಹೋದಾಗ ಒಬ್ಬ ತಂದೆ ಸ್ಥಾನದಿಂದ ಒಬ್ಬ ಬೋಧಕನು ದುಃಖ ಪಡ್ತಾ ಇರ್ತಾನೆ. ನಿಜವಾದ ಒಳ್ಳೆ ಬೋಧಕನು ಏನು ಮಾಡ್ತಾನೆಂದರೆ ಪ್ರಾರ್ಥನೆ ಇರ್ತಾನೆ, ದೇವರವ್ರನ್ನ ಕಾಪಾಡಿ ದೇವರೇ, ಇಲ್ಲಾಂದರೆ ಅವ್ರ ಹತ್ರ ಹೋಗಿ ಮಾತಾಡಬೇಕಾ? ಪ್ರಯತ್ನ ಮಾಡ್ತಾ ಇರ್ತಾನೆ ಆ ಮನುಷ್ಯ, ಪ್ರಯತ್ನ ಮಾಡ್ತಾ ಇರ್ತಾನೆ. ಅದೇ ರೀತಿಯಲ್ಲಿ ಪೌಲನು ಕೂಡ ಹೇಳುವಂಥ ಮಾತು ನೋಡಿ, ಗಮನಿಸ್ರಿ. ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತು ಬಿಟ್ಟಿದ್ದೀರೋ? ಏನೆಂದರೆ, ಮಗನೇ ಕರ್ತನ ಶಿಕ್ಷೆಯನ್ನು ತಾಸ್ತಾರ ಮಾಡಬೇಡ. ಮಗನೇ ತಾಸ್ತಾರ ಮಾಡ್ತೀಯಾ? ಮಗನೇ ಅಂದರೆ ಎತ್ತ ಮಕ್ಕಳು ಮಾತ್ರವಲ್ಲ, ಸಭೆಯಲ್ಲಿದ್ದವ್ರಿಗೆ ಎಲ್ಲರಿಗೂ ಹೇಳುವಾಗ, ಪ್ರತಿಯೊಬ್ಬರಿಗೆ ಹೇಳುವಾಗ ತಾಸ್ತಾರ ಯಾರು ಮಾಡಿದ್ದಾರೋ ಅವರು ಶಿಕ್ಷೆಗೆ ಗುರಿ ಆಗ್ತಾರೆ. ತಾಸ್ತಾರ ಇರ್ಕೊಡ್ದು, ತಾಸ್ತಾರ ಮಾಡಿದ್ದೀರಾ ಅಂದರೆ ಹೇಳೋ ಮಾತುಗಳನ್ನು ಈ ಕಡೆ ಕೇಳಿ ಈ ಕಡೆ ಬಿಡ್ತಾ ಇದ್ದಾರೆ. ತುಂಬ ಜನ ಬಿಡೋರು ಏನಾಗ್ತಾರೆ ಗೊತ್ತಾ? ಆಕಸ್ಮಿಕವಾಗಿ ನಾಶನಕ್ಕೆ ಗುರಿ ಆಗ್ತಾರೆ. ಸರಿ ಆಗಬೇಕು. ದೇವರ ಮಾತುಗಳಿದು. ಮಗನೇ ಕರ್ತನ ಶಿಕ್ಷೆಯನ್ನು ತಾಸ್ತಾರ ಮಾಡಬೇಡ. ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ. ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಒಡೆಯುತ್ತಾನೆ ಎಂಬುದು. ಮಗನನ್ನು ಒಡೆಯುತ್ತಾನೆ ಅಂದರೆ ಪ್ರೀತಿಸುವಂಥ ತಂದೆ ಏನು ಮಾಡ್ತಾನೆ? ಬೆತ್ತ ಹಿಡಿತಾನಂತೆ. ಪ್ರೀತಿಸುವಂಥ ತಂದೆ ಬೆತ್ತ ಹಿಡಿತಾನೆ. ಬೆತ್ತ ಹಿಡಿಯದೆ ಹಾಗೆ ಮುದ್ದಾಗಿ ಬೆಳೆಸ್ಕೊಂಡು ಹೋದಪ್ಪ ಅಂದರೆ ದೊಡ್ಡವನಾದ್ಮೇಲೆ ಇವನೇನಾಗ್ತಾನೆ? ತಂದೆಗೆ ದೊಡ್ಡ ಭಾರ ಆಗ್ತಾನೆ. ತಂದೆ ಮಾತು ಕೇಳಲ್ಲ. ನಿಜನ? ಬೆತ್ತ ಹಿಡಿಯದ ತಂದೆ ಮಗನಿಗೆ ಶತ್ರು ಆಗ್ತಾನಂತೆ. ಚಿಕ್ಕವರಿದ್ದಾಗಲೇ ಬೆತ್ತ ಹಿಡಿಬೇಕು. ಮುದ್ದು ಮಾಡೋಣ, ಒಳ್ಳೆ ರೀತಿಯಲ್ಲಿ ಬೆಳೆಸೋಣ. ಆದರೆ ಖಂಡಿತವಾಗಿ ತಪ್ಪು ಮಾಡಿದಾಗ ಬೆತ್ತ ಅಂದರೆ ಮತ್ತೆ ಬೆತ್ತ ಹಿಡ್ಕೊಂಡು ದೊಡ್ಡದಾಗಿ ಹೊಡೆಯೋದು ಬೇಡ. ತಕ್ಕಷ್ಟು ಇರಬೇಕು, ಸುರುಕು ಮೂಡಬೇಕು. ಇನ್ನೊಂದು ಸಾರಿ ತಪ್ಪು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಬೆಳೆಸು. ಪ್ರೀತಿಯಿಂದಾನೆ. ಪ್ರೀತಿ ಇದ್ದರೆ ನಿಮ್ಮ ಮಕ್ಕಳನ್ನು ನೀವು ಕಾಪಾಡಿಕೊಳ್ತೀರ. ಪ್ರೀತಿ ಇದ್ದರೇ ಸಭೆಯಲ್ಲಿದ್ದಂಥ ಸೇವಕನು ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಪ್ರೀತಿ ಇದ್ದಂಥ ಮನುಷ್ಯನು ಸಭೆಯಲ್ಲಿದ್ದಂಥವ್ರನ್ನ ಬಳಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಲ್ಲ. ಬಳಸಿಕೊಳ್ಳೋದಂದರೆ ನೀವು ಕೊಡ್ರಿ, ನಿಮಗೆ ಆಶೀರ್ವಾದ ಬರುತ್ತೆ ಅಂತಾರೆ. ನಿಮ್ಗೆ ಅದು ಕೊಡಿ ಇದು ಕೊಡಿ, ನಿಮಗೆ ಆಶೀರ್ವಾದ ಅಂತಾರೆ. ಒತ್ತಾಯ ಮಾಡುವಂಥದ್ದಲ್ಲ. ಒತ್ತಾಯ ಮಾಡಿ ನೀನು ಎಳ್ಕೊಂಡ್ರೆ ಅದು ಆಶೀರ್ವಾದ ಅಲ್ಲ, ಅದು ದರೋಡೆ ಆಗುತ್ತೆ. ಅದು ಏನಾದರೂ ಯಾರಾದರೂ ದಾನ ಮಾಡಬೇಕಂದ್ರು, ಯಾರಾದರೂ ಸಹಾಯ ಮಾಡಬೇಕಂದ್ರು, ದೇವ್ರಿಗೋಸ್ಕರ ಕೊಡಬೇಕಂದ್ರೆ ಮನಸ್ಫೂರ್ತಿಯಿಂದ ಕೊಡಬೇಕಾಗತ್ತೆ. ಅದು ದೇವ್ರು ಮೆಚ್ಚುವಂಥದ್ದು. ಪ್ರಿಯರ ದೇವ್ರ ಮಕ್ಕಳಿರ, ಆಲೋಚನೆ ಮಾಡಿ. ತಂದೆ ಇದ್ದಾನೆ, ತಂದೆಯಾದ ದೇವರು ಖಂಡಿಸ್ತಾನೆ. ಆ ದೇವರ ಪ್ರತಿನಿಧಿಯಾಗಿರುವಂಥ ಒಬ್ಬ ಸೇವಕನಿದ್ದಾನಲ್ಲ, ಖಂಡಿಸ್ತಾನೆ. ತಪ್ಪು ಮಾಡದೆ ನೋಡಿಕೊಡ್ರಿ ಮಕ್ಕಳಿರಂತ. ಅಂದರೆ ಪ್ರೀತಿ ಇದ್ರೇ ಖಂಡಿಸ್ತಾನೆ. ಪ್ರೀತಿ ಇಲ್ಲದೆ ಹೋದರೆ ಮಾಯ ಮಾತುಗಳು. ಪ್ರೀತಿ ಇಲ್ಲದೆ ಹೋದ್ರೆ ಎಂಥ ಮಾತುಗಳು ಗೊತ್ತಾ? ಎಲ್ಲ ಮಾಯ ಮಾತುಗಳು.
ನೀವು ಅದನ್ನು ಮಾಡಿ ಇದನ್ನು ಮಾಡಿ ದೇವರ ಆಶೀರ್ವಾದ, ಕುಂತರು ಆಶೀರ್ವಾದ, ನಿಂತರು ಆಶೀರ್ವಾದ, ಹಳೆ ಒಡಂಬಡಿಕೆಯಲ್ಲಿ ಇರುತ್ತಲ್ವಾ? ಆ ಮಾತುಗಳನ್ನು ಪದೇ ಪದೇ ಹೇಳ್ತಾ ಇರ್ತಾರೆ. ಯಾಕೆ ಹೇಳಿದ್ದಾರೋ ಹೇಳಲ್ಲ, ಉದ್ದೇಶ ಏನೂ ಹೇಳಲ್ಲ. ನೀವು ಕೊಟ್ಟರೆ ಆಕಾಶದಿಂದ ಪರಲೋಕದಿಂದ ದೇವರು ಬಾಗಿಲನ್ನು ಓಪನ್ ಮಾಡ್ತಾನೆ, ಅದ್ಭುತವಾದಂಥ ವರಗಳನ್ನು ಕೊಡ್ತಾನೆ, ನಿಮ್ಮ ಮನೆಯನ್ನು ತುಂಬಿಸ್ತಾನೆ. ಏನಿದೆ ಜೋಪಡಿ? ಏನೂ ತುಂಬಿಲ್ಲ. ಜೋಪಡಿ ಹೆಂಗಿದ್ದು ಜೋಪಡಿ ಹಂಗೇ ಇದೆ. ಅಲ್ಲೆಲ್ಲಿ ನೋಡ್ತಾ ಇರ್ತೀವಿ ಜೋಪಡಿಗಳು, ಇಲ್ಲಾಂದ್ರೆ ಮನೆಗಳು ನೋಡ್ತಾ ಇರ್ತೀವಿ, ಹಳೆ ಮನೆಗಳು ಹಾಗೇನೇ ಇದೆ. ಮತ್ತು ದೇವರ ಆಶೀರ್ವಾದ ಕೊಟ್ಟರೆ ಆಶೀರ್ವಾದ ತುಂಬ್ತಾ ಇದೆ ಬ್ರದರ್ ಅಂತೇಳಿ ಅವ್ರೇನು ಬೋಧಕರು ಹೇಳ್ತಾ ಇರ್ತಾರೆ. ಅದಲ್ಲಪ್ಪ, ಪರಲೋಕದಲ್ಲಿ ಸುವರವನ್ನು ಕೊಡ್ತೀನಂತಂದರೆ ದೇವರ ಜ್ಞಾನವೆಂಬುವಂಥ ವರವನ್ನು ನಾನು ಕೊಡ್ತೀನಂತ ದೇವರು ಅಂದಿದ್ದಾನೆ. ಇವರೇನು ಅಂದ್ಕೊಳ್ತಾರೆ ಅಂದರೆ ಭೌತಿಕವಾಗಿ ಯೋಚನೆ ಮಾಡ್ತಾರೆ. ಇವೆಲ್ಲ ಕೂಡ ತಪ್ಪು ಬೋಧನೆ ನಡೀತಾ ಇರುತ್ತೆ. ಅಂಥ ಬೋಧನೆಗಳನ್ನು ನಂಬಿಕೊಂಡು ತುಂಬ ಜನ ಮೋಸ ಹೋಗ್ತಾ ಇರ್ತಾರೆ. ಮೋಸ ಹೋಗಿ ಹೊರಗಡೆ ಏನು ಮಾತಾಡ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಯೇಸು ಕ್ರಿಸ್ತರನ್ನು ಅವಮಾನ ಪಡಿಸ್ತಾ ಇರ್ತಾರೆ. ಮಾತಿನಲ್ಲಿ ಅವಮಾನ, ಕ್ರಿಯೆಗಳಲ್ಲಿ ಅವಮಾನ. ಇವರೆಂಥ ಕ್ರೈಸ್ತರಪ್ಪ, ಇವರೆಂಥ ಕ್ರೈಸ್ತರಪ್ಪ? ಹೊರಗಡೆ ಇದ್ದಂಥ ಪ್ರಜೆಗಳು ಅನ್ಯರು. ಕ್ರೈಸ್ತರಂದರೆ ಯೇಸು ಕ್ರಿಸ್ತರನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಜೀವಿಸುವಂಥವರೇ ನಿಜವಾದ ಕ್ರೈಸ್ತರು. ಕರ್ತನು ತಾನು ಪ್ರೀತಿಸುವವರನ್ನೇ ಶಿಕ್ಷಿಸ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಒಡೆಯುತ್ತಾನೆ ಎಂಬುದೇ. ಪ್ರೀತಿ ಇಲ್ಲದೆ ಹೋದರೆ ಮನುಷ್ಯನೇನು ಮಾಡ್ತಾನಂದರೆ ದೋಚಿಕೊಳ್ತಾನೆ. ಯಾರಾದರೂ ಖಂಡಿಸಿದಾರಾ? ಖಂಡಿಸಿರುವಂಥ ಮಾತುಗಳನ್ನು ಕೇಳಿ ನಮ್ಮನ್ನು ಟಾರ್ಗೆಟ್ ಮಾಡಿದ್ದಾನೆ ಅನ್ನುವಂಥ ಭಾವನೆ ಬಂದರೆ ಇವನಿಗೆ ಅರ್ಥ ಆಗಿಲ್ಲ ಅಂತ ಅರ್ಥ. ನಮ್ಮನ್ನೇ ಟಾರ್ಗೆಟ್ ಮಾಡಿದ್ದಾರೆ. ನಿಮ್ಮನ್ನು ಟಾರ್ಗೆಟ್ ಅಲ್ಲಪ್ಪ, ಪ್ರೀತಿ ಇದ್ದದರಿಂದ ಎಚ್ಚರಿಕೆ. ನಿಮ್ಮನ್ನು ಟಾರ್ಗೆಟ್ ಮಾಡಿ ನಾನು ಮಾಡೋದೇನಿದೆ? ಸೇವಕರು ಮಾಡೋದೇನಿದೆ? ದೇವರು ಮಾಡೋದೇನಿದೆ? ದೇವರು ಮಾಡೋದೇನಿದೆ? ನೀನು ಸರಿಯಾಗಪ್ಪ ಮಗನೇ, ಮಗಳೇ, ನೀನು ಸರಿಯಾಗಮ್ಮ. ನಿನ್ನ ಮಾತುಗಳು ಸರಿ ಮಾಡ್ಕೋ, ನಿನ್ನ ಪ್ರವರ್ತನೆ ಸರಿ ಮಾಡ್ಕೋ, ನಿನ್ನ ಬದುಕು ಸರಿ ಮಾಡ್ಕೋ. ಈ ಸಮಾಜ ಕೋರಿಕೆನ ಎಲ್ಲ ಗತಿಸಿ ಹೋಗುತ್ತೆ, ನಾಶವಾಗುತ್ತೆ. ಅದು ಯಾಕೆ? ಇದ್ದದರಲ್ಲಿ ತೃಪ್ತಿ ಪಡು, ಇದ್ದದರಲ್ಲಿ ಊಟ ಮಾಡು, ಸಂತೋಷದಿಂದ ಇರು. ಬೇಡಂತ ನಾನು ಹೇಳಿಲ್ವಲ್ಲ. ಮದುವೆ ಮಾಡ್ಕೋ, ಒಳ್ಳೆ ರೀತಿಯಿಂದ ಜೀವಿಸು, ಸಂಸಾರ ಮಾಡು, ಮಕ್ಕಳ ಕೊಟ್ಟರೆ ತಗೋ, ಒಳ್ಳೆ ರೀತಿಯಿಂದ ಜೀವಿಸು, ಬೆಳೆಸು, ಬೇಡಂತ ಹೇಳಿಲ್ಲ. ಆದರೆ ಭಕ್ತಿ, ನಂಬಿಕೆ, ವಾಕ್ಯದ ಪ್ರಕಾರ ಜೀವನ ಇಲ್ಲದೆ ಹೋದರೆ ಅವ್ರು ಏನು ಮಾಡ್ತಾಯಿದ್ದಾರೆ ಗೊತ್ತಾ ಪ್ರಿಯರೇ? ಯೇಸು ಕ್ರಿಸ್ತರನ್ನು ಮತ್ತೆ ಸಿಲುಬೆಗೆ ಹಾಕ್ತಾಯಿದ್ದಾರಂತೆ. ಯಾರಾಗ್ತಾಯಿದ್ದಾರೆ? ಹೊರಗಡೆ ಇದ್ದವರೆಲ್ಲ. 1ನೇ ಶತಮಾನದಲ್ಲಿ ಅನ್ಯರು ಸಿಲುಬೆ ಹಾಕಿದ್ದಾರೆ. ಇವಾಗ ಸಭೆಯಲ್ಲಿ ಇದ್ದವರೇ ಯೇಸು ಕ್ರಿಸ್ತರನ್ನು ಮತ್ತೆ ಸಿಲುಬೆ ಹಾಕ್ತಾಯಿದ್ದಾರೆ. ಮತ್ತೆ ಸಿಲುಬೆಗೆ ಹಾಕುವಂಥದ್ದು ಅಂದರೆ ಇವಾಗ ಭೌತಿಕವಾಗಿ ಯೇಸು ಪ್ರಭು ಶ್ರಮೆ ಪಟ್ಟಿದ್ದಾರೆ, ಹೌದಲ್ವ? ಭೌತಿಕವಾಗಿ ಸಿಲುಬೆ ಮರಣವನ್ನು ಹೊಂದಿದ್ದಾರೆ. ಭಯಂಕರವಾದಂಥ ಘೋರವಾದಂಥ ಹಿಂಸೆ, ಶ್ರಮೆಗಳು ಅನುಭವಿಸಿದ್ದಾರೆ. ಇವಾಗ ಮತ್ತೆ ಆತನನ್ನು ನಾವು ಸಿಲುಬೆಗೆ ಹಾಕ್ತಾಯಿದ್ದೀವಿ ಅಂದರೆ ಹೇಗೆ ಅಂತ ನೋಡುವಾಗ ಮಾನಸಿಕವಾಗಿ ಆತನ ಮಾತನ್ನು ಕೇಳದೆ ಪವಿತ್ರ ಆತ್ಮನನ್ನು ಆತನನ್ನು ಅಳಿಸ್ತಾ ಇದ್ದೀವಿ. ಯೇಸು ಕ್ರಿಸ್ತನ ಮತ್ತೆ ಸಿಲುಬೆ ಹಾಕ್ತಾಯಿದ್ವಿ. ಏಕಪ್ಪ ಅಂತ ನೋಡುವಾಗ ಹೇಗೆ ಅಂತ ನೋಡುವಾಗ ನಮ್ಮ ಮಾತುಗಳಿಂದಲೇ. ಭಕ್ತಿ ಸಭೆಯಲ್ಲಿ ಬಂದಾಗ ಭಕ್ತಿ, ಮತ್ತು ಹೊರಗಡೆ ಹೋದಾಗ ಎಲ್ಲ ನಟನೆ. ಇಲ್ಲ, ಮನೆಯಲ್ಲಿದ್ದರೂ ಇರಬೇಕು ಭಕ್ತಿ, ಹೊರಗಡೆ ಹೋದರೂ ಕೂಡ ಭಕ್ತಿಯಲ್ಲಿ ಇರಬೇಕು. ಯಾಕೆಂದರೆ ಮನೆಯಲ್ಲಿ ನೋಡ್ತಾರೆ, ಹೊರಗಡೆ ನೋಡ್ತಾರೆ. ಹೆಜ್ಜೆಯಲ್ಲಿ ನಿಮ್ಮ ಹಿಂದೆ ದೂತರು ಇರ್ತಾರೆ, ದೇವದೂತರು, ಹೌದಲ್ವ? ನಿಮ್ಮ ಹಿಂದೆ ದೇವದೂತರು ಇರ್ತಾರೆ, ನಮ್ಮ ಕಣ್ಣಿಗೆ ಕಾಣಲ್ಲ. ನಾವು ಏನೇನು ಮಾಡ್ತಾ ಇದ್ದೀವೋ, ಏನೇನು ಮಾತಾಡ್ತಾ ಇದ್ದೀವಿ, ಏನೇನು ಮಾಡ್ತಾಯಿದ್ದೀವಿ, ಎಲ್ಲ ರಿಪೋರ್ಟ್ ಎಲ್ಲ ಕೂಡ ಪರಲೋಕಕ್ಕೆ ಹೋಗ್ತಾ ಇದೆ. ನಮ್ಮ ರಿಪೋರ್ಟ್ ಇದೆಲ್ಲ ಎಲ್ಲ ಪರಲೋಕಕ್ಕೆ ತಲುಪ್ತಾ ಇದೆ. ದೇವದೂತರು ತಲುಪಿಸ್ತಾರೆ. ಹೆಜ್ಜೆ ಹೆಜ್ಜೆಯಲ್ಲಿ ಒಂದು ಕೂಡ ಮಿಸ್ಟೇಕ್ ಮಾಡಲ್ಲ ಅವರು. ದೇವದೂತರು ಒಂದು ಕೂಡ ಮಿಸ್ಟೇಕ್ ಮಾಡಲ್ಲ, ಒಂದು ತಪ್ಪು ಬರೆಯಲ್ಲ ಅವರು, ತಪ್ಪು ತಿಳಿಸಲ್ಲ ಅವರು. ಇರೋ ವಿಷಯಗಳನ್ನು ಎಲ್ಲ ಕಳಿಸ್ತಾರೆ. ನೋಡುವಾಗ ನಮ್ಮ ಜೀವಿತವನ್ನು ದೇವರು ನೋಡುವಾಗ, ಆ ಪ್ರಭು ನೋಡುವಾಗ, ಯೇಸು ಪ್ರಭು ನೋಡುವಾಗ ಮತ್ತೆ ಆತನನ್ನು ನಾವು ಸಿಲುಬೆಗೆ ಹಾಕ್ತಾಯಿದ್ದೀವಿ. ಅಂದರೆ ಆತನ ನೋಯಿಸ್ತಾ ಇದ್ದೀವಿ ರೀ, ತಿವಿತಾ ಇದ್ದೀವಿ. ಆತನನ್ನು ತಿವಿಯುವಂಥದ್ದು ಬೇಡ. ಈ ಬದುಕು ಬೇಕಾದಂಥದ್ದು ದೇವರನ್ನು ತಿವಿಯುವಂಥ, ದೇವರನ್ನು ನೋಯಿಸುವಂಥ, ದೇವರನ್ನು ಬಾಧೆ ಪಡಿಸುವಂಥ ಬದುಕು ಬೇಕಾ ಅಂಥದ್ದು? ಅಂಥ ಬದುಕು ಯಾಕ್ರಿ ನಮಗೆ? ಅಂಥ ಬದುಕು ಯಾಕೆ ಬೇಕು?
ಬೇಡ ಬೇಡ ಪ್ರಿಯರ ದೇವ್ರ ಮಕ್ಕಳಿಗೆ. ಇನ್ನೊಂದು ವಚನ ತೋರಿಸಿ ನಾನು ಮುಗಿಸ್ತೀನಿ. ರೋಮಪುರದವರಿಗೆ ಬರೆದ ಪತ್ರಿಕೆ, ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ನೇ ವಚನವನ್ನು ನೋಡಿ ಪ್ರಿಯರೇ. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ನೇ ವಚನದಿಂದ, ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕಪಟ ಬೇಡ, ಯಥಾರ್ಥವಾಗಿರಲಿ. ಕ್ರಿಸ್ತನಿಗೆ ಸ್ಥಾನ ಕೊಡಿ. ಆ ಕ್ರಿಸ್ತನ ಏನು ಮಾಡಿದ್ದಾನೋ, ಏನು ಹೇಳಿದ್ದಾನೋ ಅದನ್ನೇ ನಾವು ಕಲಿಯೋದಕ್ಕೆ, ಪ್ರಾಕ್ಟೀಸ್ ಮಾಡೋದಕ್ಕೆ ಸಿದ್ಧರಾಗೋಣ. ಕೆಟ್ಟತನಕ್ಕೆ ಏಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಒಳ್ಳೆಯದನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು, ಕೆಟ್ಟದನ್ನು ಬಿಟ್ಬಿಡ್ಬೇಕು. ಕೆಟ್ಟದಿರುತ್ತಾ ನಮ್ಮ ಹೃದಯದಲ್ಲಿ ತುಂಬ್ತಾ ಇರುತ್ತಾ? ನಮ್ಮ ಹೃದಯದಲ್ಲಿ ತುಂಬುತ್ತಾ ಇರುತ್ತೆ. ಅದನ್ನು ಬಿಟ್ಬಿಡಬೇಕು. ಒಳ್ಳೆಯದಿರುತ್ತಾ? ಒಳ್ಳೆಯದು ವಾಕ್ಯದಲ್ಲಿ ಸಿಗುವಂಥದ್ದೇ ಒಳ್ಳೆಯದು. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಅಣ್ಣ ತಮ್ಮಂದಿರೆಂದು ಅಂದರೆ ಅಣ್ಣ ತಮ್ಮಂದಿರೆಂದು, ಅಕ್ಕ ತಂಗಿಯರೆಂದು ಇದೇ ಭಾವನೆಯಲ್ಲಿರಬೇಕು. ಯಾವ ಭಾವನೆ? ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು. ಒಬ್ಬ ಮಹಿಳೆ ಹತ್ರ ಮಾತಾಡುವಾಗ ವಯಸ್ಸಿನಲ್ಲಿ ದೊಡ್ಡವರಿದ್ದಾರಾ? ನನ್ನ ಹಕ್ಕಳು, ನನ್ನ ಸ್ವಂತ ಒಡ ಹುಟ್ಟಿದ ಹಕ್ಕಳು. ವಯಸ್ಸಿನಲ್ಲಿ ಚಿಕ್ಕವರಿದ್ದಾರಾ? ನನ್ನ ತಂಗಿ. ವಯಸ್ಸಿನಲ್ಲಿ ಚಿಕ್ಕವರಿದ್ದರೆ ನನ್ನ ತಂಗಿ ಎನ್ನುವಂಥ ಭಾವನೆ. ವಯಸ್ಸಿನಲ್ಲಿ ದೊಡ್ಡವರಿದ್ದರೆ ನನ್ನ ಅಕ್ಕಳು ಎನ್ನುವಂಥ ಭಾವನೆ, ಇಲ್ಲ ನನ್ನ ಅಮ್ಮಳು ಎನ್ನುವಂಥ ಭಾವನೆ. ಅಂಥ ಭಾವನೆಯಲ್ಲೇ ಇರಬೇಕು. ಒಟ್ಟಿನಲ್ಲಿ ಕ್ರೈಸ್ತ ಸಹೋದರಲ್ಲಿ, ಇಲ್ಲ ಸಭೆಯಲ್ಲಿ, ಎಲ್ಲರಲ್ಲಿ ಹೆಂಗಿರಬೇಕಂದ್ರೆ ಈ ರೀತಿ ಭಾವನೆಯಲ್ಲಿರಬೇಕು ಅಂತ. ಆದರೆ ಅನೇಕ ಸಭೆಗಳಲ್ಲಿ ಏನಾಗ್ತಾ ಇತ್ತು ನೋಡುವಾಗ, ಕೆಟ್ಟೋಗ್ತಾ ಇದೆ, ದಾರಿ ತಪ್ಪಿ ಹೋಗುವಂಥದ್ದು, ಕ್ರಿಸ್ತನನ್ನು ಅವಮಾನಪಡಿಸುವಂಥ ರೀತಿಯಲ್ಲಿ ಬೋಧಕರ ಮಧ್ಯದಲ್ಲೇ ಕೆಟ್ಟು ಹೋಗ್ತಾ ಇದೆ. ಗೊತ್ತಾ ನಿಮಗೆ? ಬೋಧಕರು ಎಂದು ಹೇಳಿಕೊಳ್ಳುವಂಥವ್ರ ಬಳಿಯಲ್ಲೇ ದಾರಿ ತಪ್ಪುತ್ತಾ ಇದೆ. ಮತ್ತು ದೇವರು ಸುಮ್ಮನೆ ಬಿಡ್ತಾರಾ? ದೇವರು ಸಹಿಸ್ತಾರಾ? ಇಲ್ಲ, ಸಹಿಸಲ್ಲ. ಆದರೆ ಕಾಲವನ್ನು ಕೊಟ್ಟಿದ್ದಾರಲ್ಲ, ನೋಡೋ ತನಕ ನೋಡ್ತಾರೆ. ಆಮೇಲೆ ಯಾವಾಗ ಸಿಕ್ಕಾಕ್ಕೊಳ್ತೀವಿ ಹೇಳಿ ಪ್ರಿಯರೇ? ಯಾವಾಗ ನಾವು ಸಿಕ್ಕಾಕ್ಕೊಳ್ತೀವಿ? ಸತ್ತ ಮೇಲೆ ದೇವರ ಕೈಯಲ್ಲಿ ಹೋಗ್ತೀವಿ, ಹೌದಲ್ವ? ಸತ್ತ ಮೇಲೆ ಆತ್ಮ ಎಲ್ಲಿಗೆ ಹೋಗುತ್ತೆ? ದೇವರ ಹತೋಟಿಗೆ ಸೇರಿಕೊಳ್ಳುವಂಥದ್ದು. ಆಮೇಲೆ ಎಲ್ಲಿಗೆ ಕಳಿಸ್ಬೇಕು ಅಲ್ಲಿಗೆ ಕಳಿಸ್ತಾರೆ. ಮಗನೇ, ನೋಡೋದಕ್ಕೆ ಮಾತ್ರ ಸೇವಕನಾಗಿದ್ದೀಯಲ್ಲ ಮಗನೇ, ನೀನು ಎಷ್ಟು ತಪ್ಪು ಮಾಡಿದ್ದೀಯ. ನಾನು ನೋಡಲ್ಲ ಅಂದ್ಕೊಂಡಿದ್ದೀಯ. ನೀನೇ ಹೇಳಿದ್ದೀಯಲ್ಲ, ವಾಕ್ಯ ಹೇಳಿದ್ದೀಯ, ಎಲ್ಲ ಮಾಡಿದೀಯ, ಮತ್ತೆ ನೀನು ತಪ್ಪು ಮಾಡಿದೀಯ. ಯಾಕೆ ಮಾಡಿದೆ ಮಗನೇ ತಪ್ಪು? ಅಲ್ಲಿ ನಿಲ್ಲಿಸಿ ಕೇಳ್ತಾನ? ಇಲ್ಲೇ ಕೇಳಿದ್ದಾನೆ, ಹೌದಲ್ವ? ಇಲ್ಲೇ ಬದುಕಿರುವಾಗನೇ ಎಲ್ಲ ಕೇಳಿದ್ದಾನೆ ನಿನಗೆ. ತಪ್ಪು ಮಾಡಬೇಡ, ಸರಿ ಮಾಡ್ಕೊ ಅಂತ. ಅಲ್ಲಿಗೆ ಹೋದ್ಮೇಲೆ ಏನಿಲ್ಲ, ತಗೊಂಡು ಟಕ್ಕಂದ ಆಗ್ತಾನಷ್ಟೇ. ಹೋಗಿ ದರಿದ್ರ ನಡಿ. ಮತ್ತೆ ನಿಲ್ಲಿಸಿ, ಏನು ವಿಚಾರ? ಅಂಥದ್ದೆಲ್ಲ ಏನಿಲ್ಲ. ಇಲ್ಲೇ ಭೂಲೋಕದಲ್ಲಿ ಎಲ್ಲ ಹೇಳಿದ್ದೆಲ್ಲ ಹೇಳಿದ್ದಾರೆ, ಸರಿ ಮಾಡಿಕೊಡ್ರಿ ಮಕ್ಕಳ್ರಿ ಅಂತ. ಕೇಳಿಲ್ಲ ಅಂದರೆ ದೇವ್ರು ಬಿಡಲ್ಲ. ಎಲ್ಲ ಇದು ನೋಡ್ಬೇಕು, ದೇವ್ರು ನೋಡ್ಬೇಕು ಅದನ್ನು. ಏನದನ್ನು? ಅಣ್ಣ ತಮ್ಮಂದಿರೇನು, ಅಕ್ಕ ತಂಗಿಯರು. ಒಬ್ಬರಂದರೆ ಒಬ್ರಿಗಾಗಲ್ಲ. ಅಣ್ಣನ ಮೇಲೆ ತಮ್ಮನು, ತಮ್ಮನ ಮೇಲೆ ಅಣ್ಣ. ಏನ್ರಿ ಹೇಗಿರ್ತಾರೆ ಟೋಟಲ್ ಸಮಾಜದಲ್ಲಿ, ಕ್ರೈಸ್ತ ಸಮಾಜದಲ್ಲಿ? ಹೊಟ್ಟೆ ಕಿಚ್ಚೆ ಸರಿ ಇಲ್ಲ. ಅದು ನೋಡಿ ಮೊಟ್ಟ ಮೊದಲು ಏನಪ್ಪ ಅಂದರೆ, ಇದು ದೊಡ್ಡ ರೋಗ, ಇದು ಭಯಂಕರವಾದಂಥ ರೋಗ. ಒಬ್ಬರು ನೋಡಿದ್ರೆ ಒಬ್ಬರು ಸಹಿಸೋಕ್ಕಾಗಲ್ಲ. ಯಾಕೆ ಸಹಿಸೋಕ್ಕಾಗಲ್ಲಪ್ಪ? ನಿನ್ನ ತಮ್ಮನ ಅಭಿವೃದ್ಧಿ ಆಗ್ತಾನೆ, ಸಂತೋಷ ಪಡಪ್ಪ. ನಿನ್ನ ಅಣ್ಣನ ಅಭಿವೃದ್ಧಿ ಆಗ್ತಾನೆ, ಸಂತೋಷ ಪಡಪ್ಪ. ಯಾಕಪ್ಪ ಹೊಟ್ಟೆ ಉರಿ ಯಾಕಪ್ಪ? ನೀನು ಕೂಡ ಒಳ್ಳೆಯ ಹೆಸರು ಪಡ್ಕೋಪ್ಪ, ಕಷ್ಟಪಡು, ದುಡಿ, ಕಷ್ಟಪಡು, ಸಂಪಾದನೆ ಮಾಡು, ಒಳ್ಳೆ ಹಾಡಾಡು, ಒಳ್ಳೆ ಜ್ಞಾನ ಹೇಳು, ಇಲ್ಲ ವಾಕ್ಯ ಓದು, ವಾಕ್ಯ ಹೇಳು. ಇನ್ನೊಬ್ಬರನ್ನ ಹೊಗಳಿದ್ರೆ ಇವ್ರಿಗಾಗಲ್ಲ, ಇವ್ರಿಗೆ ಹೊಗಳಿದ್ರೆ ಅವ್ರಿಗಾಗಲ್ಲ. ಆ ಭಾವನೆ, ಅದು ಅದು ಏನು ಗೊತ್ತಾ? ದೊಡ್ಡ ದೆವ್ವ. ಅದು ನಮ್ಮಲ್ಲಿ ಇರಕೂಡ್ದು. ಎಲ್ಲರನ್ನ ನನ್ನ ತಂಗಿ ಅಭಿವೃದ್ಧಿ ಆಗ್ತಾ ಇದ್ದಾಳೆ, ದೇವ್ರ ಸ್ತೋತ್ರವಾಗಲಿ. ನನ್ನ ಮಕ್ಕಳು ಡೆವಲಪ್ ಆಗ್ತಾ ಇದ್ದಾಳೆ, ದೇವ್ರ ಸ್ತೋತ್ರವಾಗಲಿ. ನನ್ನ ತಮ್ಮನು ಡೆವಲಪ್ ಆಗ್ತಾ ಇದ್ದಾನೆ, ದೇವ್ರ ಸ್ತೋತ್ರವಾಗಲಿ. ನಾನು ಕೂಡ ಡೆವಲಪ್ ಆಗ್ತೀನಿ.
ಇದೇ ಭಾವನೆಯಲ್ಲಿ ಹೋಗೋಣ. ಕೆಟ್ಟದು ಟೋಟಲ್ ತೆಗೆದಾಕೋಬೇಕು ಪ್ರಿಯರ ದೇವರು ಮುಟ್ಟಿರಿ. ಅವಾಗೇ ನಾವು ನಿಜವಾದ ಕ್ರೈಸ್ತರಾಗ್ತೀವಿ. ಇಲ್ಲದೆ ಹೋದರೆ ಯೇಸು ಕ್ರಿಸ್ತರನ್ನು ಮತ್ತೆ ಪುನಃ ಸೆಲೆಬೆಗೆ ಹಾಕೋರಾಗಿದ್ದೀವಿ ಅಂತ ಅರ್ಥ ರೀ. ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರ್ರಿ ಅಂದರೆ ಮಾನ ಮರ್ಯಾದೆ ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ ನೋಡಿ, ಸಭೆಯಲ್ಲಿ ಕೆಲವು ಸಭೆಗಳಲ್ಲಿ, ಎಲ್ಲ ಕಡೆ ಅಲ್ಲ, ಕೆಲವ್ರ ಕಡೆ ಏನಾಗ್ತಾಯಿದೆ ಅಂದರೆ ಅವರು ಏನು ಮಾಡ್ತಾ ಇರ್ತಾರೋ, ಅವ್ರು ಯಾವ ರೀತಿ ಪ್ರವರ್ತನೆ ಮಾಡ್ತಾ ಇರ್ತಾರೋ ಅಸಭ್ಯವಾಗಿ ಮಾನ ಮರ್ಯಾದೆ ಇಲ್ಲದೆ ನಡ್ಕೊಳ್ತಾ ಇರ್ತಾರೆ. ಆದರೆ ನಾವು ಹಾಗಲ್ಲ, ಪ್ರತಿಯೊಬ್ಬರು ಮಾನ ಮರ್ಯಾದೆ ಕೊಡುವುದರಲ್ಲಿ ಮುಂದಾಗಿರಬೇಕು ಅಂತ ಹೇಳ್ತಾರೆ. ಏನಮ್ಮ, ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರ್ರಿ. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ. ನೋಡಿದ್ರೆ ಈ ಶರೀರ ಏನಪ್ಪ ಅಂದ್ರೆ ಡೇಂಜರ್, ಇದು ಮಹಾ ಡೇಂಜರ್. ಇದು ಯಾವುದಕ್ಕೂ ಒಪ್ಪಲ್ಲ, ಮನಸ್ಸು ಒಪ್ಪಲ್ಲ. ಇದೇನಪ್ಪ ಅಂದರೆ ಎಲ್ಲ ಯಾರ ಮಾತು ಕೇಳಲ್ಲ, ಇದು ದೇವ್ರ ಮಾತೂ ಕೇಳಲ್ಲ. ಹೆಂಡತಿ ಕೊರಗ್ತಾ ಇದ್ರು ಆಕೆ ಬಗ್ಗೆ ಕೇಳಲ್ಲ, ಗಂಡನ ನೊಂದುಕೊಳ್ತಾ ಇದ್ರು ಆತನ ಬಗ್ಗೆ ಕೂಡ ದೊಡ್ಡದಾಗಿ ಏನಿಲ್ಲ. ಇದು ನಾನು ಮಾತ್ರ ಸುಖವಾಗಿದ್ದರೆ ಚೆನ್ನಾಗಿದ್ದರೆ ಸಾಕು ಅನ್ನುತ್ತೆ. ಇದು ಎಂಥದ್ದು ಗೊತ್ತಾ ಪ್ರಿಯರ್? ಇದು ದೇಹ ಎಂಥದ್ದು ಗೊತ್ತಾ? ನಾನು ಸುಖವಾಗಿರಬೇಕು, ನಾನು ಸಂತೋಷ ಪಡಬೇಕು. ನನಗೆ ಯಾರಾದರೂ ಒಂದು ಮಾತಂದ್ರೆ ಸಹಿಸಲ್ಲ, ಬೈದರೂ ಸಹಿಸಲ್ಲ, ಖಂಡಿಸಿದ್ರು ಸಹಿಸಲ್ಲ. ಅಂಥದ್ದು ಟೋಟಲ್ ಸಾಯಬೇಕು. ಸಾಯಿಸೋದು ಹೋದರೆ ಕ್ರೈಸ್ತನ ಒಂದು ಗುಣಗಳು ನಮ್ಮಲ್ಲಿ ಕಾಣಲ್ಲ. ಅಮ್ಮ, ಕ್ರೈಸ್ತನ ಗುಣಗಳು. ಕ್ರೈಸ್ತರ ನಾವು ನಿಜವಾದ ಕ್ರೈಸ್ತರ? ನಾವು ನಿಜವಾದ ಕ್ರೈಸ್ತರು ಬರೋದು. ಬೇಕಾದ್ರೆ ಸರ್ಟಿಫಿಕೇಟ್ ನೋಡಿ ಬಿಡೋದನ್ ಅಂತಾರೆ. ನಿನ್ನ ಸರ್ಟಿಫಿಕೇಟ್ ದೇವ್ರ ಬಳಿಯಲ್ಲಿ ನಡೆಯಲ್ಲಪ್ಪ. ನಿನ್ನ ಸರ್ಟಿಫಿಕೇಟ್ ಏನೋ ಇಲ್ಲಿ ಭೂಮಿ ಮೇಲೆ ಅಧಿಕಾರಿಗಳ ಬಳಿಯಲ್ಲಿ ಏನೋ ಸ್ವಲ್ಪ, ದೇವ್ರ ಬಳಿಯಲ್ಲಿ ನಿನ್ನ ರೂಪ ಅಂದರೆ ನಿನ್ನ ಜೀವಿತವನ್ನು ಓದ್ತಾರೆ ದೇವರು. ನಮ್ಮ ಬದುಕನ್ನು, ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು, ಈ ವಾಕ್ಯಗಳು ಏನಿದೆಯೋ ಪ್ರತಿನಿತ್ಯ ಧ್ಯಾನ ಮಾಡಿ ಅದರ ಪ್ರಕಾರ ಜೀವಿಸೋದಕ್ಕೆ ಪ್ರಯಾಸ ಮಾಡಿ. ಶೋಧನೆ ಅಂತೀರಾ, ಎಲ್ಲ ಕಡೆ ಇರುತ್ತೆ. ಶೋಧನೆ ಬಂದಾಗ ನಿಮಗೆ ಆಶೀರ್ವಾದನೇ. ಶೋಧನೆಗಳು ಬಂದ್ರೇ ಪರಲೋಕದಲ್ಲಿ ನಿಮಗೆ ಬಹಳ ಸಂಪತ್ತಿರುತ್ತೆ ಅಂತಾರೆ. ಶ್ರಮೆಗಳಿದ್ದರೆ ಆವಾಗಲೂ ಒಳ್ಳೆಯದೇ. ಶ್ರಮೆಗಳು, ಶೋಧನೆಗಳು, ಕಷ್ಟಗಳು ಇದ್ದಾಗ ಅದು ನಮಗೆ ಆತ್ಮಿಕವಾದಂಥ ಜೀವನವನ್ನು ಅಭಿವೃದ್ಧಿ ಆಗೋದಕ್ಕೆ ಬರ್ತಾ ಇರುತ್ತೆ. ಬಂದಾಗ ನೊಂದುಕೋಬೇಡಿ, ಬೇಜಾರು ಮಾಡ್ಕೊಳ್ಬೇಡಿ. ಏನೇ ಇರಲಿ, ಹೋಗಿ ಮುಂದೆ ಹೋಗಿ ಪ್ರಿಯ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ. ಉಪದ್ರವಗಳಲ್ಲಿ ಸೈರಣೆ ಉಳ್ಳವರಾಗಿರ್ರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ. ಅತಿಥಿ ಸತ್ಕಾರ್ಯವನ್ನು ಅಭ್ಯಾಸಿಸಿರಿ. ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ, ಶಪಿಸದೇ ಆಶೀರ್ವಾದ ಮಾಡಿರಿ. ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ, ಅಳುವವರ ಸಂಗಡ ಅಳಿರಿ. ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರ್ರಿ. ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರ್ರಿ. ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡಿರಿ. ಇದೆಲ್ಲ ಕೆಳಗಡೆ ವಚನವೆಲ್ಲ ಕೂಡ ಮತ್ತೊಂದು ಸಾರಿ ಮನೆಗೆ ಹೋಗಿ ಇವೆಲ್ಲ 12ನೇ ಅಧ್ಯಾಯ ಪೂರ್ತಿ ಅಧ್ಯಾಯವನ್ನು ಮತ್ತೊಂದು ಸಾರಿ ಪರಿಶೋಧನೆ ಮಾಡಿ ಎಲ್ಲ ವಚನಗಳನ್ನು ಹೃದಯದಲ್ಲಿ ಸೇರಿಸ್ಕೊಳ್ಳಿ. ವಿರುದ್ಧವಾದದ್ದು ತೆಗೆದುಹಾಕ್ಕೊಳ್ಳಿ. ದೇವರು ಇಷ್ಟಪಡುವಂಥದ್ದು ಅಭಿವೃದ್ಧಿ ಮಾಡಿಕೊಳ್ಳಿ. ದೇವರು ಮೆಚ್ಚುವಂಥದ್ದು ನಮ್ಮ ಹೃದಯದಲ್ಲಿ ಅಭಿವೃದ್ಧಿ ಆಗಬೇಕು. ದೇವರು ಬೇಡ ಅಂತೇಳಿದ್ದಾರೆ, ಅದೆಲ್ಲ ತೆಗೆದುಹಾಕ್ಕೊಳ್ಬೇಕು. ಆದ್ದರಿಂದ ನಿಮ್ಮ ಬದುಕು ಜಾಗ್ರತೆ, ನಿಮ್ಮ ನಡವಳಿಕೆ ಜಾಗ್ರತೆ, ನಿಮ್ಮ ಮಾತುಗಳು ಜಾಗ್ರತೆ, ನಿಮ್ಮ ಭಕ್ತಿ ಜಾಗ್ರತೆ, ನಿಮ್ಮ ನಂಬಿಕೆ ಜಾಗ್ರತೆ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.